ನಿಜಗುಣದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 46ನೇ ಪದ. ನಾವರಿಯವು ಇದನ್ನು ನಾನಾ ವಿಕೃತಿ ವಿಡಿದ ಮಾಯಾ ಆವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದು ಎಂಬವನ ಬಗೆ ಹೊಸತು. ಅಂದ್ರೆ ಪರಿಪೂರ್ಣವಾದ ತನ್ನ ಸ್ವರೂಪಕ್ಕೆ ಈ ಮಾಯಾ ಅಂತಕ್ಕಂಥದ್ದು ಆವರಣ ಮಾಡಿರ್ತದೆ. ಅದು ಯಾವ ರೀತಿ ಮಾಡಿರ್ತದ ಅಂತ ಕೇಳಿದ್ರೆ, ನಾನಾ ವಿಕೃತಿ ವಿಡಿದ ಮಾಯಾ ಆವರಣ ಅಂದ್ರ ಮಾಯಾ, ಮಹತ್, ಅಹಂಕಾರ, ಶಬ್ದಾದಿ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಆ ಪಂಚಭೂತಗಳಿಂದಾದ ಭೌತಿಕ ಬ್ರಹ್ಮಾಂಡ, ಈ ಪಿಂಡಾಂಡ ದೇಹ, ಹೀಗೆ ಕಾರ್ಯರೂಪದಿಂದ ತನ್ನ ಯಾವ ಆತ್ಮಸ್ವರೂಪಕ್ಕೆ ಅದು ಏನು ಮಾಡಿದೆ ಅಂದ್ರೆ ಮರೆ ಮಾಡಿದೆ, ಆವರಣ ಮಾಡಿದೆ. ಇದನ್ನು ಅಂತೇಳನ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ ಅಂತ ಗೀತೆಯಲ್ಲಿ ಭಗವಂತ ಹೇಳ. ಈ ಆವರಣವನ್ನ ನಾವೇನ್ ಮಾಡಬೇಕು ಅಂದ್ರ, ಅದು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಬ್ರಹ್ಮಾಕಾರ ವೃತ್ತಿಯಿಂದ ಆ ಆವರಣವನ್ನು ಭಂಗ್ ಮಾಡಬೇಕು, ನಾಶ ಮಾಡಬೇಕು. ಆಮೇಲೆ ಬ್ರಹ್ಮಾನಂದ ಏನೈತಲ್ಲ, ಆತ್ಮಸ್ವರೂಪಭೂತವಾದ ಆ ಬ್ರಹ್ಮಾನಂದವನ್ನು ಅಂತಕ್ಕಂಥ ಅಮೃತವನ್ನ ನಾವು ಸವಿಬೇಕು, ಅನುಭವಿಸಬೇಕು. ಆವಾಗ ಏನಾಕೈತಿ ಅಂದ್ರೆ ಜೀವನ್ಮುಕ್ತಿ ಅದ. ಅಷ್ಟು ಮಾಡ್ಕೊಂಡ್ರ ಜೀವನ್ಮುಕ್ತಿ ಅನ್ನೋದು ಸಿದ್ಧ ಆಕೈತಿ. ಹಂಗಾರೆ ಜೀವನ್ಮುಕ್ತಿ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅವ್ರ ಲಕ್ಷಣ ಮಾಡ್ತಾರೆ. ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿತ್ವಂ ಅಂತ ಲಕ್ಷಣ ಮಾಡ್ತಾರೆ. ಇಂಥ ಜೀವನ್ಮುಕ್ತಿ ಸ್ಥಿತಿಯಿಂದಿರುವುದೇ ಯಾವ ಈ ಜೀವನ್ಮುಕ್ತಿಯ ಲಕ್ಷಣ ಅಂತ ಹೇಳಲ್ಪಡ್ತದ. ಇದನ್ನ ಎಷ್ಟು ಪದಗಳನ್ನ ಕೂಡಿಸಿ ಇದು ಲಕ್ಷಣ ಮಾಡ್ಯಾರ. ನಿರಾವರಣ ಇರಬೇಕು, ಪರಿಪೂರ್ಣ ಇರಬೇಕು, ಆನಂದ ಸಹಿತ ವೃತ್ತಿ ಇರಬೇಕು, ಆನಂದ ಇರಬೇಕಲ್ಲದ ಆನಂದ ಸಹಿತ ವೃತ್ತಿ ಇರಬೇಕು, ಅದಕ್ಕೆ ಜೀವನ್ಮುಕ್ತಿ ಅನ್ಬೇಕು. ಹಿಂಗ 4 ಪದಗಳನ್ನು ಪ್ರವೇಶ ಮಾಡ್ಯಾರ. ಈ 4 ಪದಗಳನ್ನು ಪ್ರವೇಶ ಮಾಡಿದ್ರ ಶಾಸ್ತ್ರದಲ್ಲಿ ಒಂದು ನೇಮೇನು, ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷತಾರ. ಏನು ಅವಶ್ಯಕ ಇಲ್ಲಿ. ಅಂದ್ರೆ ಸಾಮಾನ್ಯವಾಗಿ ಈಗ ಹೋಗಿ ಆ ಪ್ರಕಾಶನ್ನ ಕರೆದ ಬಾರಪ್ಪ ಅಂತ ಹೇಳಿದೀವಿ. ಪ್ರಕಾಶನ್ ಕರೆದವ ಅಂತಂದ್ರೆ ಒಬ್ಬ ಹೋದ್ರ ಮತ್ತೆ ಕರೆದು ಬರ್ಲಕ್ಕೆ ಬರ್ತೈತಿಲ್ಲ. ಒಂದು 7-8 ಮಂದಿ ಬರ್ರಿ ಅಂದ್ರೆ ಒಬ್ಬನಿಂದ ಆಕೈತೆ ಅದು ಕೆಲಸ, ಹೌದಲ್ಲ? ಒಬ್ಬನಿಂದ ಆಗ್ತಾ ಇರುವಾಗ
ಮತ್ತು 7-8 ಮಂದಿನ ತೊಗೊಂಡು ಹೋಗೋದು ಏನದ ಅನಾವಶ್ಯಕತೆ ಇಲ್ಲ. ಹಾಗೆ ಒಂದೇ ಪದದಿಂದ ಜರ ಕೆಲಸ ಆಕ್ಕಿತ್ತು ಅಂದ್ರೆ ಅಲ್ಲಿ ಒಬ್ಬರಿಂದ ಆಕತಿಲ್ಲ. ಹಂಗೆ ಒಂದೇ ಪದದಿಂದ ಕೆಲಸ ಆಗ್ತಿತ್ತು ಅಂದ್ರೆ ಮತ್ತು ಉಳಿದ ಪದಗಳು ಏನಾಗ್ಬಿಡ್ತಾವೆ, ಅನಾವಶ್ಯಕ ಆಗಿಬಿಡ್ತಾವೆ. ಈ ರೀತಿ ಅವುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಅದು ಗೌರವ ದೋಷ ಅಂತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಹಿಂಗೆ ಏನಾರ ಇದರಲ್ಲಿ ದೋಷ ಐತೇನು, ಯಾಕಂದ್ರೆ ಇದು ಲಕ್ಷಣ ಮಾಡಬೇಕಾದ್ರೆ ಅದಕ್ಕೂ ಒಂದು ನೇಮ್. ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ದೂಷಣತ್ರಯರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ ಅಂತ ಹೇಳ್ಕೊಂಡ್ಬಂದಾರ. ಅದ್ರಾಗ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಈ ದೋಷಗಳು ಇರಬಾರ್ದು. ಮತ್ತು ಅದು ಅಸಾಧಾರಣ ಧರ್ಮ ಇರ್ಬೇಕಂದ್ರೆ ಅದ್ರಾಗ ಒಂದ್ರದಾಗ ಕುಂದಿರ್ಬೇಕು, ಮತ್ತೊಂದು ಕಡೆ ಎಲ್ಲಿ ಹೋಗೋದು ಬೇಡ, ಕಡಿಮೆ ಬೀಳೋದು ಹಿಂಗೇನಾಗಬಾರ್ದು. ಹೀಗಿದ್ರೆ ಅದಕ್ಕೆ ಸಲ್ಲಕ್ಷಣಂ ಅಂತ ಹೇಳ್ತಾರೆ. ಒಳ್ಳೆಯ ಲಕ್ಷಣ, ಯೋಗ್ಯ ಲಕ್ಷಣ ಅಂತ ಕರೀತಾರೆ ಅದು. ಅದಕ್ಕಿಲ್ಲಿ ಅದನ್ನ ಈಗ ಪದಕೃತಿ ಮಾಡಿ ನೋಡ್ತಾರೆ. ಲಕ್ಷಣ ಮಾಡಿ ಮತ್ತು ಅದನ್ನ ಸೋಸಿ ನೋಡೋದು, ಇದು ಕರೆಕ್ಟ್ ಐತೋ ಮತ್ತು ಎಲ್ಲರ ಏನರ ಹೆಚ್ಚು ಕಡಿಮೆ ಆಗ್ತೈತೋ ಅಂತೇಳಿ. ಹಂಗೆ ಅಡುಗೆ ಮಾಡಾಗ ಉಪ್ಪು ಹಾಕ್ತಾರೆ, ಉಪ್ಪು ಹಾಕಿ ಸುಮ್ಮ ಕುಂದ್ರಂಗಿಲ್ಲ ಅವ್ರು, ಮತ್ತೇನು ಮಾಡ್ತಾರೆ, ಮತ್ತು ಅದನ್ನ ಹಂಗೆ ಹಾಕೊಂಡು ನೆಕ್ಕಿ ನೋಡ್ತಾರ. ಹೌದಲ್ಲ? ಅಂದ್ರೆ ಏನು ಇನ್ನ ಕಡಿಮೆ ಬಿದ್ರೆ ಇನ್ನಟ್ಟು ಹಾಕೋದು, ಬೇಡ ಮತ್ತೆ ಹೆಚ್ಚಾಗಿದ್ರೆ ಏನು ಮಾಡೋದು, ಇಡ್ಲಿ ಉಗ್ಯೋದು ಒಳಗೆ. ಏನು ಉಗ್ಯೋದು? ಇಡ್ಲಿ. ಆಯ್ತು ಅಂದ್ರೆ ಸುಮ್ಮನೆ ಅಂದ್ರೆ ಅರ್ಥಾರ್ಥ ಅವರು ಶಾಣೆ ಇರ್ತಾರೆ. ಹಂಗೆ ಹೆಚ್ಚಾಗ ಮುಗುದಿಲ್ಲ, ಮೊದಲ ತೊಡೆ ಹೋಗೋದು, ಹಿಂದಿಗಡೆ ಮತ್ತೇನೋ ಕಡಿಮೆ ಬೀಳಂಕಂದ್ರೆ ಹೆಚ್ಚಾಗಿತ್ತಂದ್ರೆ ಇನ್ನಷ್ಟು ನೀರು ಹಾಕಿ ಮತ್ತೆ ಮತ್ತಿಟ್ಟಿದ್ದು ಮಾಡೋದು. ಹಾಗೆ ಅಂದ್ರೆ ಈ ರೀತಿ ಅಲ್ಲಿ ಹೇಗೆ ನೋಡ್ತಾರೆ, ಹಾಗೆ ಈ ಲಕ್ಷಣ ಮಾಡಿ ಅದನ್ನು ಕೂಡ ಪದಕೃತಿ ಮಾಡ್ತಾರೆ. ಪದಕೃತಿ ಅಂತ ಹೇಳ್ಕೊಂತಾರ. ತೀನ ದೋಷಕ್ಕೆ ಅಭಾವ ದರ್ಶಕ ವಿಚಾರ ಕಾ ನಾಮ್ ಪದಕೃತಿ ಹೇ. ಪದಕೃತಿ ಅಂತ ಎದಕ್ಕೆ ಅನ್ಬೇಕಂದ್ರೆ ತೀನ ದೋಷಕ್ಕೆ ಅಭಾವ ದರ್ಶಕ ವಿಚಾರ ಕಾ ನಾಮ್ ಪದಕೃತಿ ಹೇ. ತೀನ ದೋಷಕ್ಕೆ ಅಭಾವ ದರ್ಶಕ, 3 ದೋಷ ಇದ್ರಾಗ ಅದಾವೋ ಇಲ್ಲೋ ಅನ್ನೋದನ್ನ ಅದು ಸೋಸಿ ನೋಡೋದು, ಹಿಂಗಾದ್ರೆ ವಿಚಾರ ಮಾಡೋದು, ಇದಕ್ಕೆ ಪದಕೃತಿ ಅಂತಾರೆ. 3 ದೋಷ ಅಂದ್ರೆ ಅವ ಹೇಳೈತಲ್ಲ, ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವನು, ಈ 3 ದೋಷ ಅದಾವೇನು ಅಂತೇಳಿ. ಅದಕ್ಕೀಗ ಅವರು ಹಿಂಗೆ ಪದಕೃತಿ ಮಾಡಿ ನೋಡ್ತಾರೆ, ಅಂದ್ರೆ ಅದನ್ನು ಸೋಸಿ ನೋಡ್ತಾರೆ. ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿತ್ವಂ ಅಂತ ಇಲ್ಲಿ ಲಕ್ಷಣ ಮಾಡಿದರು. ಈಗ ಇವುಗಳಲ್ಲಿ ಬರೇ ಆನಂದ ಸಹಿತ ವೃತ್ತಿ ಇದ್ದರನ ಜೀವನ್ ಮುಕ್ತಿ ಅಂತಂದ್ರೆ ಬರೋದಿಲ್ಲೇನು? ಇಷ್ಟಕ್ಕೆ ಮತ್ತು ಅದಕ್ಕೆ ನಿರಾವರಣ ಪರಿಪೂರ್ಣ ಹಿಂಗೆಲ್ಲ ಅವು ಇಡ್ಲಾರ್ದ ಬರೇ ಆನಂದ ಸಹಿತ ವೃತ್ತಿ ಇದ್ರ ಜೀವನ್ ಮುಕ್ತಿ ಅಂತ ಕರೆದ್ರೆ ಬರ್ತೈತಲ್ಲ ಅಂತಂದ್ರೆ ಅದು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಆನಂದ ಸಹಿತ ವೃತ್ತಿ ವಿಷಯ ಅನುಭವ ಕಾಲದಲ್ಲಿನೂ ಐತಿ. ನಾವು ಯಾವುದಾದ್ರೂ ವಿಷಯ ಅನುಭವ ಮಾಡ್ತೀವಲ್ಲ, ಆನಂದ ವೃತ್ತಿ ಇರಂಗಿಲ್ಲ, ಅವಾಗ ಇರ್ತೈತಿ. ಮತ್ತು ಆ ವಿಷಯಾನಂದದಲ್ಲಿ ಅದು ಅತಿವ್ಯಾಪ್ತಿ ಆಯಿತು. ಅದಕ್ಕಾಗಿ ಏನು ಆ ವಿಷಯಾನಂದಕ್ಕೆ ಜೀವನ್ಮುಕ್ತಿ ಅನ್ಬೇಕಂದ್ರೆ ಯಾವ ವಿಷಯಾನಂದ ಎಲ್ಲರೂ ಅನುಭವ ಮಾಡ್ತಾರೆ, ಮತ್ತು ಎಲ್ಲರೂ ಜೀವನ್ಮುಕ್ತರು ಅನ್ಬೇಕಾಗತ್ತೆ ಅಲ್ಲಿಂದ. ಅದಕ್ಕಾಗಿ ಆ ದೋಷ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ಮುಂದೆ ಏನು ಮಾಡಿದ್ರು, ಪರಿಪೂರ್ಣ ಇರಬೇಕು ಅಂತ ಮತ್ತೊಂದು ಪದ ಇಟ್ಟರು. ಅದರಲ್ಲಿ ಪರಿಪೂರ್ಣ ಇರಬೇಕು ಅಂತ ಹೇಳಿದ್ರು. ಪರಿಪೂರ್ಣ ಇರಬೇಕು ಅಂತ ಹೇಳಿದ್ರಿಂದ
ಆವಾಗ ಪರಿಪೂರ್ಣ ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳ್ದಂಗ. ಹೀಗೆ ಹೇಳಿದ ಮೇಲೆ ಅದು ಆ ವಿಷಯಾನಂದ ಇತ್ತಲ್ಲ, ಅದು ಅದರಲ್ಲಿ ಅತಿವ್ಯಾಪ್ತಿ ಆಗಿತ್ತಲ್ಲ, ಪರಿಪೂರ್ಣ ಪದ ಇಟ್ಕೊಂಡೇನ ಆ ಅತಿವ್ಯಾಪ್ತಿ ದೋಷ ಹೋಯಿತು. ಯಾಕೆ ಹೋಯ್ತು ಅಂದ್ರೆ ವಿಷಯಾನಂದ ಪರಿಚ್ಛಿನ್ನ ಐತಿ, ಪರಿಪೂರ್ಣ ಇಲ್ಲ. ಅದು ಆನಂದ ಸಹಿತ ವೃತ್ತಿ ಇರಬೇಕು ಅಂದ್ರೆ ಅದರಲ್ಲಿ ವಿಷಯಾನಂದದಲ್ಲಿ ಹೋಗಿತ್ತು. ಪರಿಪೂರ್ಣ ಆನಂದ ಸಹಿತ ವೃತ್ತಿ ಇರಬೇಕು ಅಂತ ಹೇಳಿದಾಗ ಅದು ಪರಿಚ್ಛಿನ್ನ ಐತಿ, ಆದ್ರಿಂದ ಅಲ್ಲಿ ಆದ ಅತಿವ್ಯಾಪ್ತಿ ದೂರ ಆಗಿಬಿಡ್ತು. ಆಯ್ತು. ಹಾಗಾದ್ರೆ ಪರಿಪೂರ್ಣ ಆನಂದ ಸಹಿತ ವೃತ್ತಿ ಇದ್ದದಕ್ಕನ ಜೀವನ್ಮುಕ್ತಿ ಅಂತ ಹೇಳಿದ್ರನ್ನ ಎಷ್ಟಕ್ಕ ನಡೀತೈತಲ್ಲ ಅಂತ ಕೇಳಿದ್ರೆ ಅದು ಬೇರೆ ಕಡೆ ಹೋಗ್ತದೆ. ಈಗೊಂದು ತಲೆ ನುಸ್ತದ ಅಥವಾ ಯಾವುದೋ ಒಂದು ರೋಗ ಬಂದ್ರೆ ಅದಕ್ಕೊಂದು ಟ್ಯಾಬ್ಲೆಟ್ ಗುಳ್ಗಿ ತಗೊಂಡು ಕೂಡ್ಲೇನ ಅದು ಆ ತಲಿಬ್ಯಾನಿ ಏನೋ ನಿವೃತ್ತಿ ಮಾಡ್ತದ ಕರೆ, ಮತ್ತು ರಿಯಾಕ್ಷನ್ ಮಾಡ್ತದ. ಬಾಂಬೆದಾಗ ಒಬ್ಬ ಹೆಣ್ಮಗಳಿಗೆ ತಲೆ ಭಾಳ ನೋಸ್ತಿತ್ತು. ಅನಾಸಿನ್ನತ್ ಗುಳಿಗಿದ್ದು ಅವು. ಅನಾಸಿನ ಗುಳಿಗಿ ತಿಂದು 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 ಹಿಂದಿಗಡೆ ಹಾಕಿ ತುಟಿ ಎಲ್ಲ ಇದು ಬಡಬಡಕಾಗಿ ಇದು ಆಗಿ ಹಿಂಗೆ ಬೆಳ್ಳಗೆ ಇದು ಆಗ್ಲಕ್ಕೈತು. ಹಿಂಗ್ಯಾಕೆ ಆಗ್ಲಕ್ಕತ್ತರಿ ನಾನು ಡಾಕ್ಟರ್ ತಿಳೋಗಾನ ಹೇಳ್ದವ, ಅನಾಸಿನ ಗೋಳಿ ತಿಂದೇನು ಭಾಳ ಸರ್. ಹ್ಞೂ ರೀ, ಹಂಗ ಮತ್ತು ನೂಸ್ದಾಗ ಒಮ್ಮೆ ಹಂಗ ಬರೀ ಅವನ್ನ ತಿನ್ಕೋತ ಬಂದೆ ನಾನು. ಅದು ರಿಯಾಕ್ಷನ್ ಆಗೈತಿ. ಅಂದ್ರೆ ತಲಿಬ್ಯಾನಿ ಕಡಿಮೆ ಮಾಡ್ತ ಕರೆ ಬೇರೆ ಕಡೆ ಮತ್ತೊಂದು ಬೇರೆ ಇದು ಮಾಡಿಬಿಡ್ತು ಬಾಧಕ. ಹಂಗ ಈ ವಿಷಯಾನಂದ ಅಂತಕ್ಕಂಥದ್ರಲ್ಲಿ ಅದನ್ನಂತೂ ಸರಿ ಮಾಡಿತು, ಅತಿವ್ಯಾಪ್ತಿ ದೋಷ ಕಳಿತ ಕರೆ. ಆದ್ರೆ ಅದು ಮತ್ತೆ ರಿಯಾಕ್ಷನ್ ಏನಾಯ್ತಂದ್ರೆ ನಿದ್ರಾನಂದದಲ್ಲಿ ಅತಿವ್ಯಾಪ್ತಿ ಆಯ್ತು. ಯಾಕ ಆ ನಿದ್ರಾನಂದದಲ್ಲಿ ಏನು ಬ್ರಹ್ಮಾನಂದ ಅಂತ ಕರಿತೀವಲ್ಲ, ಅದು ಕೂಡ ಪರಿಪೂರ್ಣ ಆನಂದ ಸಹಿತ ವೃತ್ತಿನೇ ಇರ್ತೈತೆ ಅವಾಗ ನಿದ್ದೆ ಎತ್ತಿದಾಗ. ಅದಕ್ಕಾಗಿ ಆ ನಿದ್ರಾನಂದದಲ್ಲಿ ಇದು ಅತಿವ್ಯಾಪ್ತಿ ಆಕೈತಿ. ಮತ್ತು ಆ ನಿದ್ರಾನಂದ ಎಲ್ಲರೂ ಅನುಭವಿಸ್ತಾರೋ, ಮತ್ತು ಎಲ್ಲರೂ ಜೀವನ್ಮುಕ್ತರ ಅನ್ಬೇಕಾಗತ್ತೆ ಅಲ್ಲಿಂದ, ಹೌದಿಲ್ಲ? ಅದಕ್ಕಾಗಿ ಇದನ್ನ ಕಳೆಯುವ ಸಲುವಾಗಿ ನಿರಾವರಣ ಇರಬೇಕು ಅಂತ ಮೂರನೇ ಪದ ಇಟ್ರು. ನಿರಾವರಣ ಇರಬೇಕು ಅಂತ ಪದ ಹಾಕಿದ್ರು. ಅಂದ್ರೆ ಆ ನಿರಾವರಣ ಅಂತ ಪದ ಇಟ್ಟ ಕೂಡಲೇನ ಆ ನಿದ್ರಾನಂದದಲ್ಲಿ ಅತಿವ್ಯಾಪ್ತಿ ಏನಿತ್ತಲ್ಲ ಅದು ನಿವೃತ್ತಿ ಆಯ್ತು. ಯಾಕೆ ನಿವೃತ್ತಿ ಆಯ್ತು ಅಂದ್ರೆ ಆ ನಿದ್ರೆಯಲ್ಲಿ ಆಗುವ ಆನಂದ ಆವರಣಗ್ರಸ್ತ ಐತೆ. ಅದು ಆವರಣಗ್ರಸ್ತ ಐತಿ ಹಂಗೈತಿ. ಅಂದರೆ ಗೊತ್ತಾಗಿಲ್ಲ, ಎದ್ದ ಮೇಲೆ ಹೇಳ್ಯಾನಲ್ಲ, ಮತ್ತೇನ್ ಮಾಡೋಣ ಈಗ? ನನಗೆ ಗೊತ್ತಾಗಿಲ್ಲ ಅಂದ್ರೆ ಮಾತು ಬೇರೆ. ಇಡೋತನ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನಲ್ಲ, ಗೊತ್ತಿಲ್ಲ ಹಂಗತೀನಿ. ಮುಂದೇನು ಮಾಡ್ತೀಯಪ್ಪ? ಸುಮ್ ಕುಂದಿರ್ತೇನೆ, ಮತ್ತೇನು ಮಾಡಲಿ ಅಂತ, ಹೌದಲ್ಲ? ಅಂದರೆ ಈ ಆನಂದ ನನ್ನ ಆತ್ಮ ಸ್ವರೂಪದ ಅನುಭವ ಐತೆ, ಅದು ಮತ್ತೊಂದು ಯಾವ ವಿಷಯದ ಇಲ್ಲ ಅನ್ನೋದು ಗೊತ್ತಿಲ್ಲ. ಹೇಳ್ತಾನ ಅದು ಹೌದು ಇಲ್ಲ ಏನೋ ಗೊತ್ತಾಯ್ತು ಇಲ್ಲ. ಆನಂದದಿಂದ ಮನಗಿದ್ನ ತಿಟ್ಟ ಹೇಳ್ತಾನ, ಆ ಆನಂದ ಎದರದು ಅನ್ನೋದು ಗೊತ್ತಿಲ್ಲ.
ಅದು ಆತ್ಮಸ್ವರೂಪಭೂತದ ಆನಂದವೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಯಾರಿಗೆ ಆವರಣ ಭಂಗ ಆಗ್ಯದ ಅವ್ರಿಗೆ ಗೊತ್ತದು. ಆದ್ದರಿಂದ ಅರ್ಥಾತ್ ಅದು ಅವ ಆ ರೀತಿ ನಿರಾವರಣ ಅಂತ ಪದ ಹಾಕಿದಾಗ ಅದು ಸುಸುಪ್ತಿಯಲ್ಲಿದ್ದ ಆನಂದ ಆವರಣ ಸಹಿತ ಐತಿ. ಆವಾಗ ಅದು ನಿರಾವರಣ ಇರ್ಬೇಕಂದಾಗ ಅತಿವ್ಯಾಪ್ತಿ ದೂರ ಆಯ್ತು. ಆಮೇಲೆ ಮುಂದೆ ಏನ್ ಮಾಡ್ಯಾರು ಅಂದ್ರ ಆನಂದ ಸಹಿತ ವೃತ್ತಿತ್ವಂ ಅಂತ ಪದ ಇಟ್ಟಾರ. ವೃತ್ತಿನೂ ಇರಬೇಕು ಅಂತ ಹೇಳಿದ್ರು. ವೃತ್ತಿನೂ ಇರಬೇಕು ಅಂತಂದಾಗ ಒಂದ್ ವೇಳೆ ಈ ವೃತ್ತಿ ಅನ್ನೋ ಪದ ಇಡ್ಲಿಲ್ಲ ಅಂದ್ರ ನಿರಾವರಣ ಪರಿಪೂರ್ಣ ಆನಂದವೇ ಜೀವನ್ಮುಕ್ತಿ ಅಂತ ಹೇಳಿದ್ರಿ. ನಿರಾವರಣ ಇರಬೇಕು, ಪರಿಪೂರ್ಣ ಇರಬೇಕು, ಆನಂದ ಸಹಿತವಾಗಿದ್ರೆ ಅದಕ್ಕೆ ಜೀವನ್ಮುಕ್ತಿ ಅಂತ ಇಷ್ಟೇ ಹೇಳಿದ್ರು. ಅಂದ್ರೆ ವೃತ್ತಿ ಅನ್ನೋ ಪದ ಪ್ರಯೋಗ ಮಾಡಲಿಲ್ಲ ಅಂದ್ರೆ ಅವಾಗ ಏನಾಕತಿ, ವಿದೇಹ ಮುಕ್ತಿಯಲ್ಲಿ ಅತಿವ್ಯಾಪ್ತಿ ಆಕೈತಿ. ಯಾಕಂತ ಕೇಳಿದ್ರೆ ವಿದೇಹ ಮುಕ್ತಿಯಲ್ಲಿಯೂ ಕೂಡ ಅಲ್ಲಿನೂ ನಿರಾವರಣ ಇರ್ತೈತಿ. ಆವರಣ ಇರ್ತೈತೇನ ಅವಾಗ? ವಿದೇಹ ಮುಕ್ತಿಯಲ್ಲಿ ಆವರಣ ಇಲ್ಲ. ಮತ್ತು ಅದೇನು ಪರಿಚೀನ ಐತೇನ? ಪರಿಪೂರ್ಣ ಐತಿ. ಮತ್ತು ಆನಂದ ಐತಿ. ಅದು ಆನಂದದ ಸಾಗರವೇ ಐತೆ ಅಂತ ಹೇಳ್ಯಾರ. ಮತ್ತೇನು ಅಂತ ನಿರಾವರಣ ಪರಿಪೂರ್ಣ ಆನಂದ ಸಹಿತವೇ ಅಲ್ಲಿ ಇದ್ದದಕ್ಕ ಜೀವನ್ಮುಕ್ತಿ ಅಂದ್ರೆ ಅದು ವಿದೇಹ ಮುಕ್ತಿಯಲ್ಲಿ ಆ ಸ್ಥಿತಿ ಐತೆ. ನಿರಾವರಣ ಪರಿಪೂರ್ಣ ಆನಂದ ಸಹಿತ ಆನಂದ ಸಹಿತ ಐತಿ. ಅದಕ್ಕೆ ಮತ್ತೆ ಇದು ನಾವು ಲಕ್ಷಣ ಎದ್ರದ್ದು ಮಾಡ್ಲಕತ್ತೀವಿ? ಜೀವನ್ಮುಕ್ತಿದ್ ಮಾಡ್ಲಕತ್ತೀವಿ. ಅದು ಅತಿವ್ಯಾಪ್ತಿಯಲ್ಲಿ ಆಯ್ತು, ವಿದೇಹ ಮುಕ್ತಿಯಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕೆ ವಿದೇಹ ಮುಕ್ತಿ ಜೀವನ್ಮುಕ್ತಿಗೆ ಏನ್ ಭೇದ ಅದ? ಏನ್ ಭೇದ ಅಂದ್ರೆ ಬಂಧ ಭ್ರಮರಹಿತ ಶರೀರ ಸಹಿತಕ್ಕೂ ಜೀವನ್ಮುಕ್ತಿ. ಬಂಧ ಭ್ರಮರಹಿತ ಆಗಿರ್ಬೇಕು ಅಂದ್ರೆ ಈ ಆವರಣ ಅದು ಎಲ್ಲ ಹೋಗಿ ಇದಾಗಿರ್ಬೇಕು, ಶರೀರ ಸಹಿತ ಶರೀರ ಇರ್ಬೇಕಂತ ಹೇಳೈತಿ. ಅದಕ್ಕೆ ಜೀವನ್ಮುಕ್ತಿ. ಬಂಧ ಭ್ರಮರಹಿತ ಶರೀರ ಸಹಿತಕ್ಕನ ಜೀವನ್ಮುಕ್ತಿ. ವಿದೇಹ ಮುಕ್ತಿ ಅದಕ್ಕೆ ಅನ್ಬೇಕಂದ್ರೆ ಬಂಧ ಭ್ರಮ ರಹಿತ ಶರೀರ ರಹಿತ. ಬಂಧ ಭ್ರಮನೂ ಹೋಗಿರ್ಬೇಕು, ಶರೀರನೂ ಹೋಗಿರ್ಬೇಕು. ಇದಕ್ಕೆ ವಿದೇಹ ಮುಕ್ತಿ ಅಂತಾರೆ. ಅದಕ್ಕೆ ಈ ರೀತಿ ಶರೀರ ಹೋಗಿ ಬಿಟ್ಟತು ಅಂದ್ರೆ ವೃತ್ತಿ ಎಲ್ಲಿದು ಬರ್ತೈತಿ? ವಿದೇಹ ಮುಕ್ತಿಯಲ್ಲಿ ಶರೀರ ಹೋಗಿರ್ತೈತಿ. ಹೋಗಿ ಶರೀರ ಇಲ್ಲ ಅಂದ್ರೆ ಮತ್ತ ಆ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಎಲ್ಲಿತ್ತಾನ ಅವನಿಗೆ? ಅವಾಗ ಬರೀ ಆತ್ಮಸ್ವರೂಪ ಒಂದೇ ಇರ್ತೈತೆ. ಅದನ್ನು ಘಟಾಕಾಶ ಮಹಾಕಾಶದಂತೆ ಬೆರೆಕೊಂಡಿದ್ದಂಗಿರ್ತೈತಿ. ಆದ್ದರಿಂದ ಅಲ್ಲಿ ಅದರಿಂದ ಏನ್ ಮಾಡಬೇಕಾಯ್ತು? ವೃತ್ತಿತ್ವಂ ಅಂತ ವೃತ್ತಿನೂ ಇರಬೇಕು ಅಂತ ಹೇಳಿದ್ರು. ವೃತ್ತಿ ಅನ್ನೋ ಪದನೂ ಅಲ್ಲಿಟ್ಟಾರ. ಈ ರೀತಿ ನಿರಾವರಣ ಇರಬೇಕು, ಪರಿಪೂರ್ಣ ಇರಬೇಕು, ಆನಂದ ಸಹಿತ ವೃತ್ತಿ ಇರಬೇಕು. ಅದಕ್ಕೆ ಜೀವನ್ಮುಕ್ತಿ ಅನ್ಬೇಕು. ಇದು ಜೀವನ್ಮುಕ್ತಿ ಲಕ್ಷಣ. ಇಷ್ಟೆಲ್ಲ ಇದ್ರೆ ಅವಾಗ ಜೀವನ್ಮುಕ್ತಿ ಅಂತಾರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನಾನಾ ವಿಕೃತಿ ಹಿಡಿದ ಮಾಯಾ ಆವರಣ ಇಲ್ಲದ ಅನುಭವದ ಸುಖ ಸುದೆಯ ಸೇವನೆಯ ಸೊಗಸು ತೀವ್ರದ ಅಂದ್ರೆ ಇವ್ಯಾವೂ ಆಗಿಲ್ಲ.
ಅದಕ್ಕಾಗಿ ಜೀವನ್ಮುಕ್ತಿ ಈ ರೀತಿ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯಿಂದ ಕೂಡಿದ್ರನ್ನ ಜೀವನ್ಮುಕ್ತಿ ಅಂತ ಹೇಳಲ್ಪಡ್ತೈತಿ. ಮತ್ತು ಇದು ಯಾವುದೂ ಒಂದು ಇಲ್ಲ, ಅದ್ರಾಗ ನಿರಾವರಣನೂ ಇಲ್ಲ, ಪರಿಪೂರ್ಣನೂ ಇಲ್ಲ, ಆನಂದ ಸಹಿತ ವೃತ್ತಿನೂ ಇಲ್ಲ. ನಾ ಜೀವನ್ಮುಕ್ತದೇನ ತಿಳ್ಕೊ ತಿರುಗಾಡಿದ್ರೆ ಮತ್ತೆ ಹೆಂಗಾಕತ್ ಮಾತು, ಹೌದಿಲ್ಲ? ಇದು ಯಾವುದೊಂದು ಇಲ್ಲದೆ ಸುಮ್ಮನೆ ನನಗೆ ಮುಕ್ತಿ ಆಗೈತಿ ಅಂತ ಅಲ್ಲಿ ತನಗೆ ಕೈವಲ್ಯವಾದುದು ಎಂಬವನ ಬಗೆ ಹೊಸತು. ಇದನ್ನು ನಾವು ಅರಿಯವು. ಏನಪ್ಪ ಇದನ್ನಂತೂ ನಾವು ನಮಗೇನು ಇದು ಗೊತ್ತಿಲ್ಲ, ಇದು ಒಂದು ಹೊಸ ಸುದ್ದಿನ ಕೇಳ್ದಂಗೆ ಆಯ್ತು ಹಿಂಗ, ಹೌದಿಲ್ಲ? ಅಂದ್ರೆ ಏನಂದ್ರೆ ಹೆಣ್ಮಗಳಿಗೆ ಲಗ್ನನ ಆಗಿಲ್ಲ, ಆಕಿಗೆ ಲಗ್ನನ ಆಗಿಲ್ಲ, ಲಗ್ನನೂ ಆಗಿಲ್ಲ ಅಟ ಅಲ್ಲ, ಆಕಿ ಹೊಟ್ಲೇನೂ ಇಲ್ಲ, ಗರ್ಭವತಿನೂ ಇಲ್ಲ, ಆಕಿ ಲಗ್ನ ಆಗಿಲ್ಲ, ಗರ್ಭವತಿ ಆಗಿಲ್ಲ, ಮತ್ ಏನೂ ಶರೀರದೊಳಗ ವಿಕಾರನೂ ಏನೂ ಆಗಿಲ್ಲ. ವಿಕಾರ ಆಗ್ತೈತಿ. ಹೆಣ್ಮಗಳು ಗರ್ಭವತಿ ಆದ್ರೆ ಹೊಟ್ಟಿ ಮುಂದೆ ಬರ್ಲಕತ್ತತಿ, ಹಿಂದಿನ ಕುಂಡಿ ಚಿನ್ನ ಹಿಂದಕ್ಕೆ ಹೋಗ್ಲಕತ್ತವು, ಎರಿ ಮುಂದೆ ಬರ್ಲಕತ್ತತಿ, ಹಿಂಗೆಲ್ಲ ಹಿಂಗ ಶರೀರದಲ್ಲಿ ವಿಕಾರ ಆಗ್ಲಕ್ ಶುರು ಆಕತಿ. ಏನೂ ಆಗಿಲ್ಲ. ಹ್ಯಾಂಗಾಕಿ ಮೊದಲು ಬಂದಿದ್ರಲ್ಲ ಹಂಗ ಅದಾಳು. ಮೊದಲು ಬಂದಿದ್ದಾಳ, ಎಲ್ಲಿ ಬಂದಿಲ್ಲ, ಸುಮ್ಮ ಯಾಕೆ ಲಗ್ನನ ಆಗಿಲ್ಲ, ಗಂಡನ ಮನೆಗೆ ಹೋಗಿಲ್ಲ, ಬೇಡ ಮತ್ತೆ ಹೆಂಗಾರ ಆಗಿರ್ಬೇಕು ಬಿಡು ಅಂದ್ರೆ ಹಂಗೂ ಏನು ಗರ್ಭವತಿನ ಆಗಿಲ್ಲಕ್ಕೆ, ಮತ್ತು ಶರೀರದಾಗ ವಿಕಾರನೂ ಆಗಿಲ್ಲ. ನಾ ಈಗ ಮಗನ ಹಾಡ್ದೇನಂದ್ರ ಮಂದಿ ನಗ್ತಾರಿಲ್ಲ, ಅದೇ ಹುಚ್ಚಿ ಅಂತಾರ. ಹಂಗ ನನ್ನ ಆವರಣ ಭಂಗ ಆಗಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ಆಗಿಲ್ಲ, ಬ್ರಹ್ಮಜ್ಞಾನ ಆಗಿಲ್ಲ, ಆವರಣನೂ ಭಂಗ ಆಗಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಮುಂದೆ ಅಂದ್ರ ಬ್ರಹ್ಮಜ್ಞಾನ ಆಗಿಲ್ಲ, ಆವರಣ ಭಂಗ ಆಗಿಲ್ಲ, ಮತ್ತ ಆ ನಂತರ ನನ್ನ ಆತ್ಮ ಸ್ವರೂಪಭೂತವಾದ ಆ ಆನಂದವನ್ನ ಅನುಭವನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾ ಜೀವನ್ಮುಕ್ತದೇನಿ ಅಂದರು. ಆ ಹೆಣ್ಮಕ್ಳ ಜೊತೆ ಯಾಕಂದ್ರೆ ಹೌದಲ್ಲ? ಈ ರೀತಿ ಮತ್ತು ಹಂಗ ಈಗ ಹಂಗ ಏನಾರ ಒಂದು ಸುದ್ದಿ ಬತ್ತಂದ್ರೆ ಮತ್ತೆ ಇದೊಂದು ಹೊಸದಪ್ಪ ಅಂತೇವಿಲ್ಲ ನಾವು. ಲಗ್ನ ಆಗಿಲ್ಲ, ಗರ್ಭವತಿ ಆಗಿಲ್ಲ, ಮೈಯಾಗ ಶರೀರದಾಗ ವಿಕಾರನೂ ಆಗಿಲ್ಲ, ಮತ್ತು ಅದೇ ಒಂದೊಂದು ಹಾಡನ್ನು ಹಾಡ್ತಾರ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮೊದಲೇ ಇಲ್ಲ. ಹಿಂಗ ಇದನ್ನ ಕೇಳಿದ್ರೆ ಹೊಸದಾಕೈತಿ ಇಲ್ಲ ಮಾತು. ಹಂಗ ಇವ ನಾ ಈಗ ಸದ್ದ ಜೀವನ್ಮುಕ್ತದೇನಂತ ಹೇಳೋನ್ ಮಾತನು ಹಿಂಗ ಹೊಸದಾಕೈತಿ. ಏನೋಪ್ಪ ಇದನ್ನಂತೂ ನಮಗೇನು ಇಂಥದ್ದು ಎಲ್ಲಿ ನೋಡಿಲ್ಲ ಕೇಳಿಲ್ಲ, ನಮಗೆ ಗೊತ್ತಿಲ್ಲದು ಅಂತಂದ್ರೆ ಅದಕ್ಕೆ ನಾವರಿಯುವುದನು ಅಂತ ಹೇಳಿದ್ರು. ಇನ್ನು ಮುಂದೆ 1ನೇ ನುಡಿಯೊಳಗೆ ಹೇಳ್ತಾರ ಅವರು. ಏನಂತಾರು? ಹಿತವಿದ ಅಹಿತವಿದು ಎಂಬ ತಿಳಿವಂತೆ ವಿಷಯಾಭಿರತಿಯಂತೆ ಕ್ಷಮೆಯಂತೆ ಮನ ಮರುಕುವಂತೆ ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ ಶ್ರುತಿಯೊಳು
ಒಲವಂತೆ ಗುರುಮತ ರಹಿತವಂತೆ. ಅಂದ್ರೆ ಇದನ್ನು ನಾವು ಅರಿಯು ಹಿಂಗೆ ಹೇಳಿದ್ರು, ಹಿತವಿದು ಅಹಿತವಿದೆಂಬ ತಿಳಿವಂತೆ. ಅಂದ್ರ ಇಲ್ಲಿ ಇದು ಸುಖ ಐತಿ, ಇದು ದುಃಖ ಐತಿ ಅನ್ನುವ ವಿವೇಕ ಐತತ್ ನಮ್ದು. ನಿತ್ಯವಾದ ಇದು ಸುಖ ಯಾವುದು ಮತ್ತು ಇದು ಉಳಿದ ದುಃಖ ಯಾವುದು ಅನ್ನೋದು. ಅಂದ್ರೆ ಈ ಪ್ರಪಂಚ ದೇಹಾದಿ ವಿಷಯಗಳು ಎಲ್ಲ ಇವು ಅನಿತ್ಯದವು, ದುಃಖ ರೂಪದವು ಅನ್ನೋ ಜ್ಞಾನ ಐತ್ಯತ್ತ. ಆತ್ಮ ಒಬ್ಬನೇ ನಿತ್ಯದಾನು ಅಂತ ಹಿಂಗೆ ಇದು ವಿವೇಕ ಇದೆ. ಇಂಥ ವಿವೇಕ ಐತ್ಯತ್ತ. ಆದ್ರೆ ಮುಂದೇನೈತೆ ಅಂದ್ರೆ ವಿಷಯಾಭಿರತಿಯಂತೆ ಅಂತ. ಅಂದ್ರ ಈ ಶಬ್ದಾದಿ ವಿಷಯಗಳಲ್ಲಿಯೇ ಬಹಳ ಪ್ರೀತಿ ಐತತ್ ತಮ್ಮ. ಅದಕ್ಕೆ ಒಂದು ವೇಳೆ ಇದು ಸುಖರೂಪ ಐತಿ, ಇದು ದುಃಖ ರೂಪ ಐತಿ, ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ ಅಂತ ಹಿಂಗ ಜ್ಞಾನ ಇತ್ತಂದ್ರ ವಿಷಯಗಳಲ್ಲಿ ಅವು ವಿಷಯದಲ್ಲಿ ಹೊಡೆದಾಡ್ತಾನ ಇಲ್ಲ. ಯಾಕಂದ್ರೆ ವಿವೇಕ ಐತಿಲ್ಲ, ಇದು ದುಃಖ ರೂಪ ಐತಿ, ಸುಖರೂಪತ್ ನಾ ಮೊದಲ ಆ ಭ್ರಾಂತಿಯಿಂದ ಅಜ್ಞಾನ ಅವಸ್ಥೆಯಲ್ಲಿ ತಿಳ್ಕೊಂಡು ಇದ ಸುಖ ಅಂತೇಳಿ ಅದಕ್ಕೆ ಗಂಟು ಬಿದ್ದಿದ್ನಿ. ಆದ್ರೆ ವಿವೇಕ ಜ್ಞಾನ ಆದ್ಮೇಲೆ ಇದು ನಾ ಸುಖ ಅಂತ ಏನು ತಿಳ್ಕೊಂಡೇನಿ, ಅದು ದುಃಖನೇ ಐತಿ. ಬರೀ ಸುಖದ ಸೋಂಗ್ ಐತಿ, ಅದು ಸುಖದ ಸೋಂಗ್ ಐತಿ, ಹೆಂಗೈತಿ. ಆದ್ದರಿಂದ ಈ ರೀತಿ ಅಲ್ಲಿ ವಿವೇಕಿತ್ತು ಅಂತಂದ್ರೆ ವಿಷಯಗಳಲ್ಲಿ ಮೋಹ ಇರೋದ ಇಲ್ಲ. ಯಾಕ ಶಾಸ್ತ್ರ ಹೇಳ್ತೈತಿ ಅದು ವಿಷಯ ದುಃಖ ರೂಪ ಐತಿ. ನಂಜು ಬೆರೆಸಿದ ಸವಿಯೂಟಾತ. ನಿಜಗುಂಡ್ರ ಹೇಳ್ಯಾರ ಅದನ್ನ. ವಿಷ ಹಾಕಿದ ಮೃಷ್ಟಾನ್ನ ಭೋಜನ ಅದ, ಹಿಂಗೈತಿ ವಿಷಯ ಅಂದ್ರ ಅದಕ್ಕ ವಿಷಯಾನ್ ವಿಷವತ್ಯಜ ಅಂತ ಹೇಳ್ಯಾರ. ವಿಷಯಗಳನ್ನು ವಿಷ ಅಂತ ತಿಳಿದು ಕೈ ಬಿಡಾಕೋರು ದೂರ ಇರ, ಇಲ್ಕಂದ್ರೆ ನಿನ್ನ ಹಾನಿ ಮಾಡ್ತತಿ. ಆದ್ರೆ ಇವಾಗ ವಿವೇಕ ಐತಂತ ವಿಷಯಗಳ ಮೇಲೆ ಬಹಳ ಪ್ರೀತಿ ಇರ್ತದೆ, ಅದ್ರಾಗ ಮೋಹ ಹಾಕೈತೆ ನಮ್ಗೆ. ಮತ್ತು ನಿಮ್ದು ಎಂಥ ವಿವೇಕಪ್ಪ ಇದು, ನಾವು ಅರಿಯವು. ಇದೊಂದು ನಮ್ಗೆ ಹೊಸದ ಕಾಣ್ತತಿ. ಅದಕ್ಕೆ ಮುಂದೇನಂತಾರು, ಕ್ಷಮೆಯಂತೆ ಮನ ಮರುಕುವಂತೆ. ಕ್ಷಮೆ ಐತತ್ ನಾವು ಭಾಳ ಕ್ಷಮೆ ಸಾಧ್ಯನತ್ತ. ಕ್ಷಮೆ ಅದೇನು ಮನೋನಿಗ್ರಹ. ಮನ ವಿಷಯನತೆ ರೋಕನೋ ಶಮ ಕಹತ ಸುಧೀರ್ ಅಂದಾರ. ಮನಸ್ಸು ವಿಷಯ ಕಡೆಗೆ ಹೋಗ್ತದಲ್ಲ ಅದನ್ನ ತಡೆಗಟ್ಟೋದು. ಹೆಂಗೆ ಕುದುರೆ ಲಗಾಮ್ ಬೇರೆ ಈ ಎತ್ತಿನ ಮುಗದಾಣಿ ಹಾಕಿ ಜಗ್ಗಿ ಹೇಳಿದ್ರ ಅದು ಹೋಗುದಿಲ್ಲ. ಅದಕ್ಕೆ ಮನಃಪ್ರಗ್ರಹ ಮೇವಚ ಅಂತ ಹೇಳ್ಯ. ಮನಸ್ಸು ಇಂದ್ರಿಯಗಳು ಕುದುರಿದಾವು, ಆ ಮನಸ್ಸು ಅನ್ನೋದು ಲಗಾಮ್ ಐತೆ. ಅದಕ್ಕೆ ಅವು ಹೋಗ್ತಾವ, ಬೇಕಾದ ಕಡೆ ಓಡ್ತಾವು. ಅದರ ಲಗಾಮ್ ನಿನ್ನ ಕೈಯಾಗ ಐತಿಲ್ಲ, ಮತ್ತು ಅದ್ರ ಜಗ್ ಹಿಡಿ. ಈ ರೀತಿ ಅಲ್ಲಿ ಆ ಮನೋನಿಗ್ರಹ ಮಾಡುವುದಕ್ಕನ ಕ್ಷಮೆ ಅಂದಾರ. ಹಿಂಗ ಮನಸ್ಸನ್ನ ನಿಗ್ರಹ ಮಾಡಿ ಕ್ಷಮೆಯನ್ನು ಸಾಧಿಸೇನಿ ಅಂತ ಹೇಳ್ತಾನತ್ತವ. ಯಾಕಂದ್ರೆ ವಾಸ್ತವಿಕ ಇದು ಬಹಳ ಪ್ರಾಮುಖ್ಯವಾದದ್ದು. ನಿಜಗುಂಡ್ರ ಅದಕ್ಕೆ ಕ್ಷಮೆಯಿಂದೇ
ಮುಕುತಿ ಸಾಧನ ಪೆರತುಂಟೆ, ಕ್ಷಮೆಯಿಂದೆ ಮುಕುತಿ ಸಾಧನ ಪೆರತುಂಟೆ. ಮೋಕ್ಷಕ್ಕೆ ಬೇರೆ ಯಾವ್ದಾರ ಸಾಧನ ಅಂದ್ರೆ ಕ್ಷಮೆ. ಮನಸ್ಸು ಒಂದು ಕೈಯಾಗ ತೊಗೊಂಡ್ಬಿಟ್ರೆ ಮುಗಿತಾ ತಗದ, ನೀ ಬೇಕಾದ ಸಾಧು, ಬೇಕಾದ ಮಾಡು. ನೀ ಏಕ್ದಮ್ ಸ್ವತಂತ್ರ ರಾಜ ನೋಡು. ಮನಸ್ಸು ನಿನ್ನ ಕೈಯಾಗ ತೊಗೊಂಡೆ ಅಂದ್ರೆ ನೀ ಹೇಳ್ದಂಗೆ ಕೇಳ್ಬೇಕಲ್ಲ. ಇಷ್ಟಾಯ್ತು, ಬೇಕಾದ ಮೋಕ್ಷ ಅನ್ನೋದೇನು ಅದೇನಂತ ಹಿಂಗದ. ಆದ್ದರಿಂದ ಕ್ಷಮೆಯಿಂದೆ ಮುಕುತಿ ಸಾಧನ ಪೆರತುಂಟೆ. ಈ ಕ್ಷಮೆ ಅಂತಕ್ಕಂಥ ಯಾವ ಸಾಧನ ಐತಿಲ್ಲ, ಇದನ್ನ ಬಿಟ್ರೆ ಮತ್ತೊಂದು ಯಾವ್ದಾರ ಸಾಧನ ಐತಿ ಮೋಕ್ಷಕ್ಕೆ ಅಂದ್ರೆ ಇಲ್ಲ. ಯಾಕ ಮೊದಲನೇದು ಇದೇ ಐತಿ, ಮೇಟಿ ಕಟ್ಟಿಗಿದ್ದಂಗೆ. ಆದ್ದರಿಂದ ಇಂಥ ಕ್ಷಮೆ ಇತ್ತು ಅಂದ್ರೆ ಅವು ಹೆಂಗಿರ್ತೈತಿ ಅಂದ್ರೆ ಮನಸ್ಸು ಶಾಂತವಾಗಿ ಇರ್ತೈತಿ. ಬರೇ ಕಾಗಿಗತಿ ಇರಂಗಿಲ್ಲ. ಕಾಗಿಗತಿ ಇರಂಗಿಲ್ಲ ಅಂದ್ರೆ ಬರೀ ಹಂಗೆ ಮಾಡ್ತಿರ್ತೆ. ಹಿಂಗೆ ಮಾಡೋದು ಮತ್ತೆ ಹಿಂಗೆ ಮಾಡೋದು ಇರ್ತೈತಿ, ಅದು ಚಂಚಲ. ಹಾಗಿರಂಗಿಲ್ಲ, ಶಾಂತಿ ಇರ್ತೈತಿ. ಆದ್ದರಿಂದ ಕ್ಷಮೆ ಅಂದ್ರೆ ಶಾಂತಿ. ಈ ಶಾಂತಿ ನೆಲೆಸಿದ ಮೇಲೆ ಮನಸ್ಸಿನಲ್ಲಿ ಯಾವುದೊಂದು ವಿಷಯದ ಸಂಬಂಧಿ ಚಿಂತಿ, ಅದರ ಬಗ್ಗೆ ವಿಚಾರ, ಹಿಂಗೇನಾರ ಮನಸ್ಸು ಓಡಾಡ್ತೈತೇನ? ಇಲ್ಲ. ಮತ್ತದು ಚಿಂತೆ ಮಾಡ್ತಿತ್ತು ಯಾವುದರ ವಿಷಯದ್ದು ಅಂದ್ರೆ ಮನಸ್ಸಿನೊಳಗ ಒಂದು ವಿಷಯದ ಚಿಂತೆ ಐತಿ ಅಂದ ಕೂಡಲೇನ ಮತ್ತದು ಜೀವನವೇರಿಸಿದ ಮರಣವಾವುದು ಚಿಂತೆ. ನಿಜಗೊಂಡ್ರೆ ಹೇಳ್ಯಾರ, ಚಿಂತೆ ಅಂದ್ರ ಮರಣವನ್ನು ಕೈ ಕಟ್ಕೊಂಡ ನಡೆದಾನತ್ ನಾವು. ಮರಣ ಅನ್ನೋದನ್ನ ಅವ ಸಂಗಾಟ ಕಟ್ಕೊಂಡ ನಡೆದಾನತ್ತ. ಅದಕ್ಕೆ ಜೀವನವೆರಿಸಿದ ಮರಣವಾವುದು ಚಿಂತೆ. ಚಿಂತೆ ಇತ್ತಂದ್ರೆ ಯಾಕಂದ್ರೆ ಸಣ್ಣಾಗಿ ನೋಯ್ದ ಇವನ್ ಮುಗಿಸಿಬಿಡ್ತತಿ, ಅದಿಲ್ಲ. ಯಾಕಂದ್ರೆ ಅದು ಚಿತಾಯಾಸ್ಯ ಚಿಂತಾಯಾಸ್ಯ ಬಿಂದು ಮಾತ್ರೇಣ ವಿಶೇಷತಃ ಚಿತಾದಹತಿ ನಿರ್ಜೀವ ಚಿಂತಾದಹತಿ ಜೀವಿನಂ ಅಂತ ಹೇಳ್ಕೊಂಬಂದಾರ. ಸುಟ್ಟು ಬಿಡ್ತೈತೆ ಅತ್ತೀವ್. ಅದು ಬೆಂಕಿ ಸಾತ್ ಮೇಲೆ ಹೆಣ ಸುಟ್ರ ಜೀವಂತ ಇದ್ದಾಗ ಸುಡ್ಲಕತ್ತೈತೆ ಅಂತ, ಹೊಟ್ಟಿಗೆ ಬೆಂಕಿ ಎತ್ತದಾನೆ ಸಣ್ಣಾಗಿ. ಈ ರೀತಿ ಮನುಷ್ಯನಲ್ಲಿ ಚಿಂತೆ ಇತ್ತಂದ್ರೆ ಕಾಂತಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವವಗೆ ಚಿಂತೆಯೇತಕೋ ಮನುಜ ಭ್ರಾಂತಿಯೇತಕೋ. ಚಿಂತೆಯೇತಕ್ಕೆ ಅಲ್ಲ, ಇಷ್ಟು ಇದರೊಳಗೆ ಇದ್ದ ಮೇಲೆ ಚಿಂತೆ ಮಾಡ್ತಾನಂದ್ರ ಅವ ಇದ್ರಾಗ ಅದಾನಂತೀಯ, ಅವ ಮನಸ್ಸನ್ನು ನಿಗ್ರಹ ಮಾಡ್ಯಾನ, ಕ್ಷಮೆ ಸಾಧ್ಯಾನಂತೀಯ ಎಲ್ಲಿ? ಅದಕ್ಕೆ ಇದು ಎಂಥ ಶಮಾನೋ. ಯಾಕಂದ್ರೆ ಚಿಂತೆ ಹೆಚ್ಚಿ ಒಂದು ಸಾವನ್ನ ಚಿಂತೆ ಮಾಡಿ ಕೊರಗಲಾಕತೈತಿ. ಮತ್ತು ಇದೇಂತ ಶಮಪ್ಪ, ಇದೇನೋ ಒಂದು ಹೊಸದ ಕಾಣ್ತೈತಿ, ಇದು ನಮ್ಗೇನು ಗೊತ್ತಿಲ್ಲ ಬಿಡ ಹಂಗಾರ ಅಂದ್ರ. ಅದಕ್ಕೆ ಮುಂದೇನಂತಾರು, ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ. ನುತ ಸುಕೃತವಂತೆ ಅಂದ್ರ, ನುತ ಅಂದ್ರೆ ಸ್ತುತಿಸಿಕೊಳ್ಳೋದು. ಶ್ರುತಿ ಸ್ಮೃತಿಗಳಿಂದ ಜ್ಞಾನಿಗಳಿಂದ ಕೊಂಡಾಡ್ತಾರತ್, ಹೊಗಳ್ತಾರತ್. ಅದನ್ನ ಅಂತ ಪುಣ್ಯ, ಏನು ಪುಣ್ಯವಂತಪ್ಪ ಅಂತ ಹೇಳಿ ಮಳ್ಳರು ಹೊಗಳೋದು ಅಲ್ಲ. ಮತ್ತೆ ಮಳ್ಳರಂತೂ ಹಂಗ ಹೊಳ್ದಿರ್ತಾವ, ಉಪರಾಟಿ ಇದ್ದದೊಂದು ಮಾಡುದು ಅಂದತೆ. ಶ್ರುತಿಗಳು ಸ್ಮೃತಿಗಳು ಜ್ಞಾನಿಗಳು ಇವರು
ಅದಕ್ಕೆ ಬಲ್ಲವರು ಹೌದೆನ್ನುವ ವರ್ತನೆಯನ್ನು ಕೊಡು ಅಂತ ಹೇಳ್ಯಾರ. ಅಂಥವ್ರು ಹೊಗಳತಿರ್ಬೇಕು. ವಾ ವಾ ಏನು ಪುಣ್ಯ. ಆ ಲೌಕಿಕರಿಗೆ ಗೊತ್ತಿಲ್ಲ, ಅವ್ರು ಹೊಗಳೋದು ಬೇರೆ. ಭಯಂಕರ ರೊಕ್ಕ ರೂಪಾಯಿ ಶ್ರೀಮಂತಿಕೆ ಅಧಿಕಾರ ಇತ್ತಂದ್ರೆ ಏನು ಪುಣ್ಯವಂತಪ್ಪ ಆತರ. ಅದು ಪುಣ್ಯನ? ಅದು ಪುಣ್ಯ ಅಲ್ಲ ಅದು. ಹಾ, ಪುಣ್ಯ ಅಂದ್ರೆ ಹಿಂಗಿರಬೇಕು. ಇವನ್ನ ಯಾಕ ನಿತ್ಯಿಸುವುದ ಕಡೆಗೆ ಒಯ್ಬೇಕಲ್ಲ. ಅದು ಶ್ರೀಮಂತಿಕೆ ರೊಕ್ಕ ರೂಪಾಯಿ ಅಧಿಕಾರ ಅಂತಸ್ತುಗಳು ಕ್ಷಣಿಕ ಸುಖ. ಅದು ದುಃಖ ಮಿಶ್ರಿತ ಸುಖ. ಮತ್ತು ಅದು ದುಃಖನ ಲೆಕ್ಕದಿಂದ ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ ತಿಳಿಯಾರ. ಆದ್ದರಿಂದ ಅದಕ್ಕೆ ಲೌಕಿಕರು ಪುಣ್ಯವಂತ ಹಿಂಗಂತಾರ. ಆದ್ರೆ ಶ್ರುತಿ ಸ್ಮೃತಿ ಮತ್ತು ಜ್ಞಾನಿಗಳು ಪುಣ್ಯ ಅಂತ ಎದಕ್ಕಂತಾರಂದ್ರ ಯಾವುದು ನಮ್ಮನ್ನ ನಿತ್ಯ ಸುಖವಾದ ಮೋಕ್ಷದ ಕಡೆಗೆ ಒಯ್ತದ ಅವನ ಸಾಧನೆಗಳು ಬರೋಬ್ಬರಿ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ, ಗುರುಗಳ ಸನ್ನಿಧಿ, ಶಾಸ್ತ್ರ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿಕೊಂಡು ಜ್ಞಾನಾಗಿ ಅವ ನಿತ್ಯವಾದ ಆ ಬ್ರಹ್ಮಾನಂದದಲ್ಲಿ ಎಷ್ಟೆಷ್ಟು ಅವಾಗ ಈ ಆನಂದ ಆತ್ಮಸ್ವರೂಪಭೂತವಾದ ಆನಂದ ಅವನಿಗೆ ಅನುಭವಿಸ್ಲಾಕ ಎಟ್ಟೆಟ್ಟು ಹೆಚ್ಚಿಗೆ ಹೋಗ್ತದ. ಈ ಕಡೆ ಎಳತ ಒಂದು ಎಟ್ಟೆಟ್ಟು ಹೆಚ್ಚಿಗೆ ಐತಿ, ಅವಂದು ಪುಣ್ಯ ಅಟ್ಟಿಟ್ಟು ಜೋರದ. ವರ ಪುಣ್ಯ ಲತೆಯನು ಆವರಿಪಂತೆ ಬೆಳೆಪುದೇ ಚಂದಮಮ ಅಂತ ನಿಂತ್ಕೊಂಡು ಹೇಳ್ಯಾರ. ವರ ಪುಣ್ಯ ಲತೆ ಬರೇ ಪುಣ್ಯ ಅಲ್ಲದು, ಸಕಾಂ ಪುಣ್ಯ ಅಲ್ಲದು. ವರ ಪುಣ್ಯ ಅಂದ್ರೆ ನಿಷ್ಕಾಂ ಪುಣ್ಯ. ಅದು ಈ ರೀತಿ ಮೇಲ್ಮಟ್ಟಕ್ಕೆ ಜ್ಞಾನಕ್ಕೆ ತಂದು ಬಿಟ್ರೂ ಕೂಡ ಮತ್ತು ಮುಂದೆ ಇನ್ನ ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸ್ಬೇಕಂತ ಮತ್ತಿನ್ನ ಮುಂದೆ ಗಾಡಿ ಹೋಗತ್ತೆ. ಹೆಂಗ ಜ್ಞಾನಕ್ಕೆ ಹೋದ ಮೇಲೆ ಮುಂದೆ ಸ್ಥಳಾಂತರಗಳು ಬರ್ತಾವಲ್ಲ, ಸದ್ರೂಪ, ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ ಅಂತ ಹಿಂಗ್ ಮೆಟ್ಲು, ಹೆಂಗ ಜ್ಞಾನದ ಮೆಟ್ಲುಗಳದಾವ. ಜ್ಞಾನ ಭೂಮಿಕೆಗಳದಾವ. 4ನೇ ಭೂಮಿಕಾಗ ಜ್ಞಾನ ಆಗಿರ್ತದೆ, 5ನೇ ಭೂಮಿಕಾ, 6ನೇ ಭೂಮಿಕಾ, 7ನೇ ಭೂಮಿಕಾ ಏರ್ತಾನ. ಯಾರು ಸಾಮಾನ್ಯ ಮಂದಿಗೆ ಆಗುವುದಿಲ್ಲ ಇದು. ಪುಣ್ಯ ಎಷ್ಟು ಜೋರಿತ್ತಂದ್ರೆ ಅದು ಗಾಡಿ ಮುಂದೆ ಹೋಗ್ತೈತೆ ಹಂಗ. ಆದ್ದರಿಂದ ಈ ರೀತಿ ಇಂಥ ಪುಣ್ಯ ಹೊಗಳ್ತಾರೆ ಶ್ರುತಿಗಳು, ಸ್ಮೃತಿಗಳು, ಬ್ರಹ್ಮಜ್ಞಾನಿಗಳು. ಏನು ಪುಣ್ಯ ಅದು. ಹೀಗೆ ಯಾಕಂದ್ರೆ ಸದಾ ನಿರಂತರ ಆನಂದದಲ್ಲೇ ಇರ್ತಾನೆ. ದುಃಖ ಅನ್ನೋದು ಗೊತ್ತೇ ಇಲ್ಲ ಅವನು, ಇಂಥ ಸ್ಥಿತಿ ಬಂದ್ಬಿಡ್ತೈತಿ. ಆದ್ದರಿಂದ ಅದು ಪುಣ್ಯ ಅಂತ ಹೇಳಿಸ್ಕೊತದೆ. ಅಲ್ಲದೆ ನಿಂತ್ಕೊಂಡ್ರು ಅನೇಕ ರೀತಿ ಹೇಳ್ಯಾರ. ಇದನೊಮ್ಮೆ ಕೇಳಿ ತಿಳಿದೊಡವನಿ ಲೋಕದ ಉದಯಾದಿ ಬಳಿಕೆಂದು ಪರ್ಯಂತ ಒದವಿತಾನ ಎಸಗಿದ ಅಖಿಳ ಪುಣ್ಯತತಿ ಫಲಸಿದಿಂತು ಪೆರತಿಲ್ಲವೇನೆ ಪೇಳುವೇನು ಕೇಳು ಅಂತ ಪರಮಾನುಭವದಲ್ಲಿ ಬರ್ತದೆ. ಏನಂತಾರ? ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು. ಈ ಜ್ಞಾನ ಇದನ್ನು ಕೇಳಿ ತಿಳ್ಕೊಂಡು ಬಿಟ್ರೆ ಈ ಲೋಕದ ಉದಯಾದಿ ಇಂದು ಪರ್ಯಂತ ಅಂದ್ರೆ ಈ ಜಗತ್ತು ಎಂದು ಹುಟ್ಟೈತಿ. ನೀ ಹುಟ್ಟಿದ್ದಲ್ಲ, ನೀ ಅಂತೂ ಈಗ ಹುಟ್ಟಿ. ಈ ಜಗತ್ತು ಎಂದು ಹುಟ್ಟೈತಿ. ಅಂದಿನಿಂದ ನೀ ಪ್ರತಿಯೊಂದು ಜನ್ಮದಾಗ ಪುಣ್ಯ ಮಾಡ್ಕೋತ ಈ ಜನ್ಮಕ್ಕೇನು ಬಂದಿಯಲ್ಲ ಇಂದು ಪರ್ಯಂತ ಇಲ್ಲಿ ತನ ನೀ ಏನು ಎಷ್ಟು ಪುಣ್ಯ ಮಾಡ್ಕೋತ ಬಂದಿಯಲ್ಲ, ಆ ತಾನು ಎಸಗಿದ ಅಂದ್ರೆ ತಾನು ಮಾಡಿದಂಥ ಪುಣ್ಯ ತತಿ ಅದು ಫಲಸಿದುದೆಂತು ಪಕ್ವವಾಗಿ ನಿಂತು ಬಿಟ್ಟೈತೆ. ಅವೆಲ್ಲ ಪುಣ್ಯ ಸಂಗ್ರಹವಾಗಿ ಪಕ್ವವಾಗಿ ನಿಂತು ಬಿಟ್ಟಾವ್. ಆವಾಗ ಇದ್ರ ಮೇಲೆ ಇಷ್ಟು ತಿಳ್ಕೊಂಡು ಮುಕ್ತನಾಗಬೇಕು ಅಂತ ಇದ್ರ ಮೇಲೆ ಇಚ್ಛಾ ಆಗಿರ್ತೈತದು. ಸುಮ್ಮ ಹಂಗ ಎಲ್ಲರಿಗೆ ಆಗುವುದಿಲ್ಲ. ಹಂಗಾದ್ರೆ ಎಲ್ಲ ಲೋಕದಾಗ ಜನರೇ ಇರ್ತಿದ್ದಿಲ್ಲ, ಎಲ್ಲರೂ ಮುಕ್ತರಾಗಿ ಹೋಗ್ತಿದ್ರು. ಹೀಗದ. ಅಲ್ಲದೆ
ಅದೇ ನಿಜಗುಂಡ್ರು ಸದಮಲಾನಂದಾತ್ಮ ಪದ ಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತೂ ಪೇಡ್ ದೊರಕೊಳ್ಬೋ. ಸದಮಲ ಆನಂದ ಆತ್ಮ ಪದಮುಕ್ತಿ, ಸತ್ ಚಿತ್ ಆನಂದ ಸ್ವರೂಪವಾದ ಆ ಪರಬ್ರಹ್ಮವೇ ನಾನಿದ್ದೇನೆ ಅಂತಕ್ಕಂಥ ಈ ಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತೂ ಪೇಡ್ ದೊರಕೊಳ್ಬೋ. ಅದೆಂಗೆ ಸಿಗ್ತದದು ಅಂದ್ರೆ ಭಾಳ ಪುಣ್ಯ ಇರಬೇಕು. ಅದಕ್ಕೆ ಅನೇಕ ನಿಜಗುಂಡ್ರೆ ಮತ್ತು ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು. ಜೀವಭಾವವನ್ನು ಹಿಡಿದ ನಿಜನಿಷ್ಠೆಯ ಸರ್ಪುಷಂಡ್ರು ಮುನ್ನ ನಾನೇನು ಪುಣ್ಯಗಳ ಮಾಡಿರ್ತೇನೋ ನನ್ನ ನಿಜವ ನಾನು ತಿಳ್ಕೊಂಡೇನಲ್ಲ ಅಂತ ಅವರು. ಹಿಂಗೆಲ್ಲ ಈ ಮುಕ್ತಿ ಸ್ಥಿತಿ ಬರಬೇಕಾದ್ರೆ ಯಾವ ಪುಣ್ಯ ಮಾಡಿರಬೇಕು ಅಂತ ಹಿಂಗೆ ಹೇಳ್ಯಾರ. ಅಂದ್ರೆ ಪುಣ್ಯ ಮಾಡಿದ್ರೆ ಇದು ಪ್ರಾಪ್ತಿ ಆಗ್ತೈತಿ. ಸಾಮಾನ್ಯ ಶಬ್ದದಾಗ ನಮ್ಗೆಲ್ಲರಿಗೂ ಗೊತ್ತೈತಿ. ನಮಗೆ ಸುಖ ಸಿಗಬೇಕಾದ್ರೆ ಪುಣ್ಯ ಇದ್ರೆ ಸುಖ ಸಿಗತೈತಿಲ್ಲ, ಗೊತ್ತೈತಿ. ಪುಣ್ಯದ ಫಲ ಸುಖ ಐತಿ, ಪಾಪದ ಫಲ ದುಃಖ ಐತಿ. ಹೌದಾ? ಪುಣ್ಯ ಇದ್ರೆ ಸುಖ ಆಕೈತಿ ಅಂತ ಐತಿ. ಈ ಲೌಕಿಕ ಸುಖಕ್ಕನ ಇಟ ಪುಣ್ಯ ಬೇಕಂದಾಗ ಇವು ಅನಿತ್ಯ ಸುಖ, ಇವು ಮೋಕ್ಷ ಸುಖ ನಿತ್ಯ ಸುಖ, ನಿರಂತರವಾದ ಸುಖ, ಶಾಶ್ವತ ಸುಖ, ಎಂದು ನಾಶವಾಗಲಾರ್ದಂಥ ಸುಖ. ಅದಕ್ಕೆ ಮತ್ತು ಅದನ್ನು ಮತ್ತು ಪುಣ್ಯದಿಂದನೇ ಸಿಗೋದಿಲ್ಲ. ಅದಕ್ಕಾಗಿ ಪುಣ್ಯವಿಲ್ಲದವ್ರಿಗೆ ಎದೆಂತೂ ಪೇಳದವ್ರು ಅಂತ ಹೇಳ್ಯಾರ. ಅದಕ್ಕಾಗಿ ಇಂಥ ಸ್ತುತಿ ಮಾಡಿಸಿಕೊಳ್ಳತಕ್ಕಂಥ ಹೊಗಳತಕ್ಕಂಥ ಪುಣ್ಯ ಐತ್ಯತ್ತ ನುತ ಸುಕೃತಿವಂತೆ ಸದುಗತಿಗೆ ಮುಖವಿಡದಂತೆ. ಸದುಗತಿಗೆ ಮುಖವಿಡದಂತೆ ಅಂದ್ರೇನು? ಅಂದ್ರೆ ಮುಕ್ತಿಗೆ ನಾ ಮುಕ್ತಿ ಪಡಿಬೇಕು ಅನ್ನೋ ಇದನ್ನ ಇಲ್ಲ ನಮಗೆ. ಮುಕ್ತಿ ಕಡೆ ಅವನದೇನು ಮುಖ ಇಲ್ಲ, ಮುಕ್ತಿ ಪಡಿಬೇಕು ಅನ್ನೋದು ಇಲ್ಲ, ಇಚ್ಛಾ ಇಲ್ಲ. ಅಭಿಮುಖ ಆಗ್ಬೇಕಲ್ಲ, ಮುಕ್ತಿಯನ್ನು ಪಡಿಬೇಕೆಂಬ ಇಚ್ಛೆ ಇಲ್ಲದ ಮೇಲೆ ಇದೆಂತ ಪುಣ್ಯ ಅವಂಗ. ಈಗ ನಾ ಮುಕ್ತಿ ಪಡಿಬೇಕು, ನನಗೆ ಮುಕ್ತಿ ಆಗಲಿ ಅಂತ ಈ ಊರಾಗ ಮಂದಿ ಎಟ್ಟದಾರ ಎಲ್ಲರಿಗೆ ಐತೆ ಹಂಗ ನಾ ಮುಕ್ತಿ ಪಡಿಬೇಕು ಅಂತ ಇಚ್ಛಾ ಐತೇನ? ಇಲ್ಲ. ಯಾರಿಗೆ ಇಚ್ಛಾ ಐತಿ ಅವರು ಜರ ಪಾರಮಾರ್ಥ ಕಡೆ ಎಲ್ಲಿ ಶಾಸ್ತ್ರ ನಡೀತದೆ, ಎಲ್ಲಿ ಮಹಾತ್ಮರು ಬಂದರು, ಎಲ್ಲಿ ಮಠ ಮಂದಿರ ಹಿಂಗೆ ಹೋಗ್ತಾರೆ. ಹೌದು. ಮತ್ತು ಅವು ಈ ಕಡೆ ಮುಕ್ತಿ ಪಡಿಬೇಕು ಅನ್ನೋ ಇಚ್ಛಾ ಸಹಿತ ಇಲ್ಲತ್ತ ಅವಂಗ. ಭಾಳ ಪುಣ್ಯವಂತ ಅಂತ ಹೇಳ್ತಾರ. ಅಂದ್ರೆ ಇವ್ ಪುಣ್ಯವಂತ ಅನ್ಬೇಕಾ? ಇದೆಂತ ಮಾತಪ್ಪ, ಇದೊಂದು ಹೊಸದ ಹಂಗ. ಇದನ್ನ ನಾವು ಅರಿಯವು ಅಂದ್ರ ಅದಕ್ಕೆ. ಆಮೇಲೆ ಏನಂದ್ರು, ಶ್ರುತಿಯೋಳು ಒಲವಂತೆ ಗುರುಮತ ರಹಿತವಂತೆ. ಶ್ರುತಿಯೋಳು ಒಲವಂತೆ ಅಂದ್ರೆ ವೇದವಾಕ್ಯಗಳಲ್ಲಿ ಅವಂಗ ಪ್ರೀತಿ ಐತತ್. ವೇದವಾಕ್ಯ ಏನದಾವಲ್ಲ ಅವುಗಳಲ್ಲಿ ಪ್ರೀತಿ ಐತಿ, ಆದ್ರೆ ಗುರುಮತ ರಹಿತವಂತೆ. ಗುರು ಪರು ಯಾಕೆ ಬೇಕ? ಗುರು ಯಾಕೆ ಬೇಕು? ಶಾಸ್ತ್ರ ಯಾಕೆ ಬೇಕು ಅಂತ ಅಂತಿದ್ದಂದ್ರೆ, ಮತ್ತು ಗುರು ಇಲ್ಲದ ಮುಕ್ತಿ ಹೆಂಗಾಕೈತೆ? ಆದ್ದರಿಂದ ವೇದವಾಕ್ಯದಲ್ಲಿ ವಿಶ್ವಾಸ ಇಡುವುದನ್ನ ಪ್ರೀತಿ ಇಡೋನಾಗಿದ್ರೆ, ವೇದವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಅಲ್ಲಿ ಪ್ರೀತಿ ಉಳ್ಳವನಾಗಿದ್ರೆ ಗುರುವಾಕ್ಯದಲ್ಲಿಯೂ ಕೂಡ ಪ್ರೀತಿ ಉಳ್ಳವ ಆಗಿರ್ತಾರೆ. ಇನ್ನು ಶ್ರೀ ಗುರು ವಾಕ್ಯದಲ್ಲಿ ವಿಶ್ವಾಸ ಇಲ್ಲ ಅವನು. ಮತ್ತಿನ್ನು ಅವ ಶ್ರುತಿಯಲ್ಲಿ ಪ್ರೀತಿ ಉಳ್ಳವ ಹೆಂಗಕ್ಕನ? ಯಾಕಂದ್ರೆ ವಿಶ್ವಾಸ ಅಥವಾ ಶ್ರದ್ಧಾತಿ ಅದಕ್ಕತ್ತಾರು ಅಂತ ಕೇಳಿದ್ರೆ,
सत्य वेद गुरु वाक्य है श्रद्धा स विश्वास. ಸತ್ಯ ವೇದ ಗುರು ವಾಕ್ಯ ಹೇ. ವೇದ ಏನು ಹೇಳ್ತದೆ, ಗುರುಗಳು ಏನು ಹೇಳ್ತಾರೋ ಇದು ಸತ್ಯ ಸತ್ಯ ಪರಮ ಸತ್ಯ ಅಂತ ನಂಬಿಕೆ ಇತ್ತಂದ್ರನ ಅದಕ್ಕೆ ವಿಶ್ವಾಸ ತರ ಶ್ರದ್ಧಾ ತರ. ಇಂಥ ಶ್ರದ್ಧಾ ಉಳ್ಳವನಿಗೆ ಜ್ಞಾನ ಕೈತೆ ಅಂತ ಗೀತಾ ಹೇಳ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಮತ್ತು ಶ್ರುತಿಯಲ್ಲಿರ ಪ್ರೀತಿ ಐತಿ, ಗುರುವಿನಲ್ಲಿ ಪ್ರೀತಿ ಇಲ್ಲ, ಗುರುವಿನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಇದೆಂತ ಮಾತಿದು? ಯಾಕಂದ್ರೆ ನಿಜಗುಂಡ್ರ ಹೇಳ್ಯಾರ ಅದನ್ನು. ಏನು ಹೇಳ್ಯಾರು? ಗುರುವಾಕ್ಯವೇ ಶ್ರುತಿ, ಗುರುವಾಕ್ಯವೇ ಸ್ಮೃತಿ, ಗುರುವಾಕ್ಯವೇ ಸರ್ವವಿನಿಯಳೆ ಅಂತ ಪರಮಾನುಭವದಲ್ಲಿ ಬರ್ತದ. ಗುರುವಾಕ್ಯ ಏನೈತಲ್ಲ, ಗುರುಗಳು ಏನು ಹೇಳ್ತಾರೋ ಎಲ್ಲಿದೆ ಹೇಳ್ತಾರ? ಆ ವೇದ ಉಪನಿಷತ್ತನ್ನ ಇಲ್ಲಿ ಬೋಧ ಮಾಡ್ತಾರೆ ಹಿಂಗೆ. ಮತ್ತಿನ್ನು ಅಲ್ಲಾರ ವೇದದಲ್ಲಿ ಶ್ರದ್ಧಾ ಐತೆ ಅನ್ನೋದು ಮತ್ತೆ ಈ ಮಾತು ಎಲ್ಲಿವು ಇವು ಮತ್ತು ಅವು ವೇದದಾಗಿನೂ ಅಲ್ಲ. ಅಂದ್ರೆ ಮಳೆ ನೀರು ಎಲ್ಲಿವು? ಅದು ಮೂಲರ ಸಮುದ್ರದ ಅದ, ಹೌದಲ್ಲ? ಈ ಮಳೆ ಅದ ಅವು ಬ್ಯಾಡ ನಮ್ಗೆ, ಸಮುದ್ರದ್ದು ಬೇಕಂದ್ರೆ ಅವು ಬಂದದ್ದು ಸಮುದ್ರದಿಂದ. ಈ ರೀತಿ ಅನ್ನಂಗೆ ಆಕತಿ. ಈ ಹೊಳೆ ನೀರ ಬಂದೈತಿ, ಅದಕ್ಕೆ ಪೈಪ್ ಲೈನ್ ಮಾಡಿ ತಗೊಂಡಾರ. ಈ ನೀರು ಬೇಡವು, ಹೊಳೆನೂ ತುಂಬ ಅಂದ್ರೆ ಮತ್ತು ಹೊಳೆನೂ ಬಂದವ, ಎಲ್ಲಿ ಬಂದವ? ಆ ರೀತಿ. ಅದಕ್ಕಾಗಿ ವೇದವು ಕೂಡ ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳ್ಕೊಂಡು ಬಂದಾರ. ಆದ್ದರಿಂದ ವೇದವನ್ನು ಗುರುಮುಖದಿಂದನೇ ತಿಳಿಬೇಕು ಅಂತ ಹೇಳ್ಯಾರ. ಅದಕ್ಕಾಗಿ ಗುರುವಾಕ್ಯದಲ್ಲಿ ವಿಶ್ವಾಸ ಇಲ್ಲದ ಮೇಲೆ ಶ್ರುತಿಯಲ್ಲಿ ಪ್ರೀತಿ ಉಳ್ಳವದಾನ ಅಂತ ಹೇಳಿದ್ರೆ ಇದೊಂದು ಹೊಸದಪ್ಪ ಮಾತು. ಇದನ್ನು ನಾವು ಅರಿಯೇವು ಅಂತ ಹೇಳಿದ್ರೆ. ಇನ್ನು ಎರಡನೇ ನುಡಿಯಲ್ಲಿ ಏನು ಹೇಳ್ತಾರೋ? ಅರಿವಂತೆ. ಅರಿವಂತೆ ಅಂದ್ರೆ ಜ್ಞಾನ ಆಗೈತೆ. ದೇಹಾದಿಗಳನ್ನು ಬೇರಿಡದಂತೆ. ಜ್ಞಾನರ ಆಗೈತೆ ಅಂತನೂ ದೇಹ ಮೊದಲು ಮಾಡಿ ಅಹಂಕಾರ ಕಡೆಯಾಗಿರುವ ಅವೆಲ್ಲ ಅವು ಬ್ಯಾರಿಲ್ಲ. ಮೊದಲು ಹೆಂಗೆ ಅವನ ಆತಿತ್ತಲ್ಲ ಹಂಗೈತೆ. ಜ್ಞಾನರ ಆಗೈತೆ ಅಂತ ಹೇಳ್ತಾರತ್ತೆ. ಅಂದ್ರೆ ಗುರುಮುಖದಿಂದ ಶ್ರವಣ ಮಾಡಿದ ನಂತರ ಜ್ಞಾನ ಆಗಿತ್ತು ಅಂದ್ರೆ ಈ ದೇಹಾದಿಗಳನ್ನು ಇವನ ಅಲ್ಲ ಅಂತ ಬ್ಯಾರೆ ಮಾಡಿಬಿಡ್ತಾನೆ, ಹೌದಲ್ಲ? ಅವುಗಳಿಗೆ ಸಾಕ್ಷಿಯಾದ ಪ್ರತ್ಯಗಾತ್ಮ ಸ್ವರೂಪ ನಾ ಅದೇನಿ ಅನ್ನುವ ಜ್ಞಾನ ಅವನಿಗೆ ಇರ್ತೈತಿ. ಆದ್ರೆ ಅದ ಇಲ್ಲ ಅಂದ ಮೇಲೆ ದೇಹವೇ ನಾನೆಂದು ತಿಳ್ಕೊಂಡಿದ್ರ ಅದು ಎಂಥ ಜ್ಞಾನ ಅದು? ಇದೇನಪ್ಪ ಇದು ನಮಗೆ ಹೊಸಾದ ಅಂದಂಗ. ಯಾಕಂತ ಕೇಳಿದ್ರೆ ದೇಹವೇನಾದು ಅನ್ನೋದೈತೆ ಅಂದ್ರೆ ದೇಹಾದಿಗಳನ್ನು ಬೇರಿಡದಂತೆ ಅಂದ್ರೆ ಅವು ಬೇರೆ ಇಲ್ಲ. ಮತ್ತು ಅವನಾತ ತಿಳ್ಕೊಂಡು ನನಗೆ ಮತ್ತೆ ಜ್ಞಾನ ಆಗೈತೆ ಅಂತ ತಿಳ್ಕೊಳುತ್ತೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ಪ್ರಮಾಣಗಳು ಕೂಡ ಅದಾವ. ದೇಹಾತ್ಮ ಜ್ಞಾನವ ಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕಂ. ಜ್ಞಾನ ಹೆಂಗಿರಬೇಕು? ದೇಹಾತ್ಮ ಜ್ಞಾನವ ಜ್ಞಾನಂ. ಈ ದೇಹದಲ್ಲಿ ಮೊದಲು ಅಜ್ಞಾನ ಅವಸ್ಥೆಯಲ್ಲಿ ಇದಾನ ಅಂತ ಹೆಂಗೆ ಜ್ಞಾನ ಇತ್ತಲ್ಲ, ಹಂಗೆ ಗಚ್ಚಿ ಜ್ಞಾನ ಇರ್ಬೇಕತ್ತ. ಎಲ್ಲಿರ್ಬೇಕು? ದೇಹದಲ್ಲೇ ಇಲ್ಲ. ದೇಹಾತ್ಮ ಜ್ಞಾನ ಬಾಧಕಂ. ಈ ಮೊದಲಿದ್ದ ದೇಹವೇ ಆತ್ಮ ಅಂತೇನು ಜ್ಞಾನ ಇತ್ತಲ್ಲ, ಅದನ್ನು ಬಾಧಕಂ ಅಂದ್ರೆ ಅದನ್ನು ನಾಶ ಮಾಡಿ ಆತ್ಮನ್ನೇವ ಭವೇದ್ಯಸ್ಯ ಸನೇಚ್ಛನ್ನಪಿ ಮುಚ್ಯತೆ. ಅಂದ್ರೆ
ಈ ದೇಹಾತ್ಮ ಬುದ್ಧಿಯನ್ನ ನಾಶ ಮಾಡಿ ಆತ್ಮಸ್ವರೂಪವೇ ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಹಿಂಗ ಗಚ್ಚಿ ಆ ದೇಹದಲ್ಲಿ ದೇಹವೇನ ಅಂತ ಜ್ಞಾನ ಹೆಂಗ್ ಬದಲಿತ್ತಲ್ಲ, ಹಂಗ ಆ ದೇಹದಲ್ಲಿ ದೇಹಾತ್ಮ ಬುದ್ಧಿಯನ್ನು ನಾಶ ಮಾಡಿ ಆ ಆತ್ಮಸ್ವರೂಪನಾದ ಪರಮಾತ್ಮನೇ ನಾನಿದ್ದೇನೆ ಅಂತ ಹಿಂಗ ಜ್ಞಾನ ಆಗಿತ್ತು ಅಂದ್ರ ಸ ನ ಇಚ್ಛನ್ನಪಿ ನೇಚ್ಛನ್ನಪಿ ಮುಚ್ಯತೆ. ಅವ ನನಗೆ ಮುಕ್ತಿ ಒಲ್ಲೆಂದ್ರೂ ಕೂಡ ಅವನು ಮುಕ್ತನೇ ಆಗುತ್ತಾನೆ ಅಂತ ಹೇಳೈತಿ. ಮತ್ತಿಲ್ಲ ಅದನ್ನ ಬಿಟ್ಕೊಟ್ಟು ಇನ್ನ ದೇಹವೇ ನಾ ಅನ್ಕೋತ ಕೂತಾನಂದ್ರ ಇದೆಂತ ಜ್ಞಾನಪ್ಪ ಇದು? ಇದೊಂದು ಹೊಸದ ಕಾಣ್ತೈತೆ ಹಂಗಾರೆ ಅಂತಂತಾರ ಅವರು. ಆಮೇಲೆ ಏನಂತಾರೆ, ನೆರೆ ಚಿದದ್ವಯವಂತೆ ಜೀವತ್ವವಂತೆ ಅಂದ್ರ ಕೇವಲ ಚಿದ್ರೂಪವೇ ನಾನು ಏಕರೂಪನಾದ ಅದ್ವಯನಾಗಿದ್ದೇನೆ ಅನ್ನೋ ಜ್ಞಾನ ಆಗೈತತ್ ನಾವು. ಮತ್ತ ಜೀವ ಭಾವ ಐತತ್ ನಾವು. ಅಂದ್ರ ಜೀವ ಭಾವ ಅಂದ್ರೆ ಕರ್ತ ಭೋಕ್ತ, ನಾ ಸುಖಿ ದುಃಖಿ, ನಾ ಹುಟ್ಟೇನಿ ಸಾಯ್ತೇನಿ ಹಿಂಗೆಲ್ಲ ಅನಿಸ್ತೈತತ್ ನಾವು. ಮತ್ ಸಚ್ಚಿದಾನಂದ ಸ್ವರೂಪನಾದ ಅದ್ವಯ ಬ್ರಹ್ಮವೇ ನಾನಿದ್ದೇನೆ ಅಂತ ಜ್ಞಾನ ಆಗೈತತ್ತ. ಮತ್ ಹಿಂಗೂ ಅನಿಸ್ತೈತತ್ತ. ಜೀವ ಭಾವನು ತೋರ್ತೈತತ್ತ. ಮತ್ ಇದೆ ಅಂತ ಅದ್ವೈತ ಜ್ಞಾನಪ್ಪ ಇವಂದು, ಇದೊಂದು ಹೊಸ ಅದು. ಯಾಕಂದ್ರೆ ಈ ಜೀವತ್ವ ಹಂಗ ಅದ್ವೈತ ಜ್ಞಾನ ಆಗಿತ್ತು, ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಏಕಮೇವ ದ್ವಿತೀಯಂ ಅನ್ನೋ ಜ್ಞಾನ ಆಗಿತ್ತಂದ್ರೆ ಜೀವತ್ವ ಎಲ್ಲಿ ಬರ್ತೈತಿ? ನಾ ಜೀವ ಅದೇನನ್ನೋ ಭಾವ ಉಳಿದಿದ್ರೆ ಅದು ಅದ್ವೈತ ಜ್ಞಾನ ಹೆಂಗ ಆಕೈತಿ? ಆಗುವುದಿಲ್ಲ. ಮತ್ತ ಇಲ್ಲ ಹಂಗ ಆಕೈತಿ ಅಂದ್ರೆ ಇದೊಂದು ಹೊಸದಪ್ಪ ಅಂದ್ರು. ನಮ್ಗೇನು ಕೇಳಿಲ್ಲ, ನಾವೇನು ಗೊತ್ತಿಲ್ಲ ಇದು ಅಂದ್ರು. ಮತ್ತೇನಂತಾರು, ಮರವೇ ಪುಗದಂತೆ ಸಂಶಯ ಒಳೆಯದಂತೆ. ಮರವೇ ಅಂದ್ರೆ ಅಜ್ಞಾನ, ಮರವೇ ಅಂದ್ರೆ ಅಜ್ಞಾನ. ಅಜ್ಞಾನ ಏನಾಗೈತಿ? ಇಲ್ಲಿ ನನ್ನಲ್ಲಿ ಏನು ಇಲ್ಲ, ಇದೆ ಹೋಗ್ಬಿಟ್ಟಿತ್ತ ಹೇಳ್ತಾನ. ಮತ್ತ ಅಜ್ಞಾನ ಹೋಗ್ಬಿಟ್ರೆ ಮತ್ತೇನು? ಸಂಶಯ ಒಳಿಯದಂತೆ. ಸಂಶಯ ಅಂತೂ ಕಂಡಾಪಟ್ಟಿದಾವ ನನಗೆ ಅಂತಾನ. ಆಮೇಲೆ ಸಂಶಯ ಐತಿ ಅಂದ್ರೆ ನೀನು ಅಜ್ಞಾನ ಹೆಂಗೆ ಹೋಗೈತಿ ಹಂಗಾರ? ಯಾಕಂದ್ರೆ ಸಂಶಯ ಉತ್ಪನ್ನ ಮಾಡುವುದು ಅದೈತಿ, ಐತಿ. ಮತ್ತು ಅದರ ಹೋಗೈತಿ ಅಂತಾನ. ಮತ್ತು ಸಂಶಯ ಅದಾವತ. ಮತ್ತು ಅದಕ್ಕೆ ಗೀತಾ ಹೇಳ್ತೈತಿ ಸಂಶಯಾತ್ಮ ವಿನಶ್ಯತಿ ಅಂತ. ನಾನು ಬ್ರಹ್ಮನು ಹೌದೋ ಅಲ್ಲೋ ಅನ್ನೋ ಸಂಶಯ ಇದ್ರೆ ಮತ್ತು ಅವಾಗ ಅಜ್ಞಾನನು ಇರಬೇಕಲ್ಲ. ನಾ ಏನು ಬ್ರಹ್ಮ ಅದೇನು, ಏನು ನಾ ಮನುಷ್ಯ ಅದೇನು, ಏನದೇನಿ ಅಂತ ಇನ್ನ ಒಳಗೆ ಸಂಶಯ ಹಿಂಗೆ ಇತ್ತು ನಮ್ಗೆ ಅಂದ್ರೆ ಅಜ್ಞಾನ ಹೋಗೈತೈತಿ. ಅಜ್ಞಾನ ಹೋಗಿದ್ರೆ ಮತ್ತೆ ಈ ಗಡಬಡ ಯಾಕೆ ಇರ್ತಿತ್ತು? ಅದಕ್ಕೆ ಇವು ಮತ್ತು ಅಜ್ಞಾನ ಇಲ್ಲ ನನಗೆ ಹೋಗೈತಿ ಅಂತಾನಂದ್ರೆ ಇದೊಂದು ಏನೋಪ್ಪ ಮತ್ತಿಟ್ಟು ಸಂಶಯ ನನಗೆ ಬರ್ತಾವು, ನಾ ಪರಮಾತ್ಮನೋ ಏನು ಜೀವೋ ಅಂತೇಳಿ ಎಂತಿಂತ ಕಾಶ್ಯಾಗ ಹೋಗಿ ಕಲ್ತು ಬಂದು ಪಂಡಿತರು ಹಿಂಗೆ ಕೇಳ್ತಿರ್ತಾರ ಒಮ್ಮೊಮ್ಮೆ. ಯಾಕಂದ್ರೆ ಬರೀ ಕ್ಲಾಸ್ ಅಟೆಂಡ್ ಮಾಡಿರ್ತಾರೆ. ಅದು ವಿಶ್ವವಿದ್ಯಾಲಯ ಹೌದಲ್ಲ, ಅಲ್ಲೇ ಹಿಂಗೆ ಮಾಡಿ ಅದು ಗುರುಮುಖದಿಂದ ಕೇಳೋದಲ್ಲ ಏನಲ್ಲ.
ಮತ್ತು ಅವ್ರು ಹೇಳೋದು ತಿಳಿದ್ರು ತಿಳಿತು ಬಿಟ್ಟರು ಬಿಡ್ತು ನನಗೇನು ಮಾಡೋದು, ನಾ ಲೆಕ್ಚರ್ ಕೊಟ್ಟು ಹೋಗೋದು ಅಟ್ ಕೆಲಸ ಅವ್ರದ್ದು ಇರ್ತೈತಿ. ಇವ ಒಂದಿಟ್ಟು ಆಟ ಕಾಶಿಯಾಗ ಹೋದವ್ರು ಎಲ್ಲರೂ ಅಭ್ಯಾಸ ಮಾಡ್ತಾರೆ ತಿಳ್ಕೊಂಡೇನಿ, ಸುಮ್ಮ ಮಜಾ ಹೊಡೆದ್ಬಿಡ್ತಾರೆ ಅವರು. ಅವ್ರು ಹೋಗಿರ್ತಾರೆ ಯಾಕಂದ್ರೆ ನಾವು ಕಾಶಿಯಾಗ ಹೋಗಿ ಕಲ್ತು ಬಂದೀವಿ ಅಂತ ಹೇಳ್ತಾ ಹೋಗಿರ್ತಾರೆ ಇಟ್ಟ ಕೇಳ್ತ. ಮತ್ತೀಗ ಕಾಶಿಯಾಗ ಕಲ್ತು ಬಂದೀವಿ ಮತ್ತೆ ಇಲ್ಲಿ ಮತ್ತೆ ಅವ್ನು ವಿದ್ಯೆ ಇಲ್ಲಿ ಪ್ರದರ್ಶನ ಆಗ್ಬೇಕಲ್ಲ. ಇತ್ತು ವಿದ್ಯೆ ಅಂದ್ರೆ ಪ್ರದರ್ಶನ ಆಗ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ ಲೋಕಕ್ಕೆ. ಅದೇನು ಹೇಳೋದು ಬೇಡ, ಸುಮ್ ಕಾಲು ಬೀಳ್ರಿ, ಪಾಕ್ ಪೂಜೆ ಮಾಡ್ರಿ, ಹೋಗ್ರಿ. ಮತ್ತೇನು ಹೇಳೋದು ಕೇಳೋದು ಏನು ಬೇಡ. ಆ ಕಾಳಿದಾಸಗೆ ಹಂಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಹೇಗಾಕೈತೆ ಅದು. ಅದಕ್ಕೆ ಈ ರೀತಿ ಅಜ್ಞಾನ ಇರತೈತಿ, ಆದ್ರೂ ಹೋಗೈತೆ ಅನ್ನೋ ಮಂದಿ ಭಾಳ ಇರ್ತೈತಿ. ಯಾಕಂದ್ರೆ ಮತ್ತೆ ಇವು ಸಂಶಯ ಭಾಳ ಅದಾವ ಅಂತ ಹೇಳ್ತಾನು. ಮತ್ತೆ ಹಿಂಗೆ ಇಲ್ಲ, ಕಾಶಿಯವ್ರು ಕೇಳ್ಯಾರ ಹಿಂಗೆ. ಅದಕ್ಕಾಗಿ ಇವಂದು ಕಂಗ ಐತಿ ಗತಿ. ಮರವಿರೂಪ ಅಜ್ಞಾನ ಹೋಗೈತೆ ಅಂತಾನ, ಸಂಶಯರ ಭಾಳ ಉಳ್ದಾವಂತಾನ. ಇದೊಂದು ಹೊಸದಪ್ಪ. ಯಾಕಂದ್ರೆ ಅಜ್ಞಾನ ಹೋಗಿದ್ರೆ ಸಂಶಯ ಏನೇನು ಇರಂಗಿಲ್ಲ. ಯಾಕಂದ್ರೆ ಅಲ್ಲಿ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನದಿಂದ ಹೋಗ್ತತಿ. ಅಜ್ಞಾನ ಹೆಂಗೆ ಹೋಗ್ತತಿ? ಹಂಗೆ ಹೋಗೋ ಪಕ್ಕಿ ಅಲ್ಲ ಅದು. ಅದೇನು ಮನ್ಯಾಗ ಬಂದು ಹೆಣ್ಮಗಳ ತಿಳ್ಕೊಂಡೇನು, ಹೇಳ್ತ ತಿಳ್ಕೊಂಡೇನ? ಬೇಕಾಯ್ತು ಇರ್ತೀನಿ ಇಳ್ಕೊಂಡು ನಡೆ ಅಂತೇಳಿ ಬಿಟ್ಟು ಹೋದ್ರೆ ಹೋಗ್ಬಿಡೋದು. ಹೌದಿಲ್ಲ? ಹಂಗೆ ಅಜ್ಞಾನ ಹೋಗ್ತೈತೆ ಅಂತ ತಿಳಿದೇವೇನಿ? ಇಲ್ಲ. ಬ್ರಹ್ಮ ವಿದ್ಯಾ ಸೇ ಜಾಕಾಬಾದ್ ಹೋವೆ ಸೋ ಅವಿದ್ಯಾ ಅಜ್ಞಾನ. ಅವಿದ್ಯಾ ಅಜ್ಞಾನ ಒಂದೇ. ಬ್ರಹ್ಮ ವಿದ್ಯೆಯಿಂದನ ಹೋಗ್ತೈತೆ ಅದ. ಕಾತ್ತಲ್ಲಿ ಹೋಗ್ಬೇಕಾದ್ರೆ ಬೆಳಕು ಬಂದಾಗ ಹೋಗೋದು, ಪ್ರಕಾಶ ಬಂದಾಗ ಹೋಗೋದು. ಅಲ್ಲಿ ತನ ನೀ ಏನು ಮಾಡಿದ್ರು ಹೋಗೋದಿಲ್ಲ ಅದು. ಹಂಗೆ ಅಜ್ಞಾನ, ಜ್ಞಾನ ಅಂತಕ್ಕಂಥ ಪ್ರಕಾಶ ಬಂದಾಗ ಹೋಗೋದು. ಮತ್ತು ಆ ಜ್ಞಾನ ಆದ ಮೇಲೆ ಅಜ್ಞಾನ ಹೋಗ್ತೈತಿ. ಜ್ಞಾನ ಆದ ಮೇಲೆ ಅಜ್ಞಾನ ಹೋಗ್ತೈತಿ ಅಂದಮೇಲೆ ಜ್ಞಾನ ಆಗೈತಿ ಅಂತಂದ್ರ ಶ್ರುತಿ ಹೇಳ್ತದ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಮುಂಡಕೋಪನಿಷತ್ ಏನಕತಿ? ಅಜ್ಞಾನ ಹೋಗೈತೆ ಅಂತ ಇವ್ ಹೇಳ್ತಾನಲ್ಲ, ಹೋಗಿದ್ರೆ ಇಟ್ಟು ಕೆಲಸ ಆಗಿರ್ಬೇಕು. ಏನಾಗಿರ್ಬೇಕು? ಭಿದ್ಯತೆ ಹೃದಯ ಗ್ರಂಥಿ. ಈ ಬುದ್ಧಿಗೂ ಆತ್ಮನಿಗೂ ಬಿದ್ದಂತ ಗಂಟು ಬಿಚ್ಚಿರ್ಬೇಕು. ಅನ್ಯೋನ್ಯ ಅಧ್ಯಾಸ ರೂಪ ಹೃದಯ ಗ್ರಂಥಿ ಬಿಚ್ಚಿರ್ಬೇಕು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಇಲ್ಲಿಗೆ ಸೆಟ್ಟಿಂಗ್. ಸಂಶಯ ಭಾಳ ಅದಾವು ತಾನು, ಆದ್ರೆ ಅದು ಹೇಳ್ತೈತಿ ಛಿದ್ಯಂತೆ ಸರ್ವ ಸಂಶಯ. ಎಲ್ಲ ಸಂಶಯ ಕಿತ್ ಹೋಗಿರ್ತಾವು, ಒಂದು ಸಂಶಯ ಉಳಿದಿರಂಗಿಲ್ಲ ಅಂತ ಹೇಳೈತೆ ಅದು ಶ್ರುತಿ. ಮತ್ತಿವ ಸಂಶಯ ಒಳಿಯದಂತೆ, ಸಂಶಯರ ನನಗದಾವ ಭಾಳ ಅಂದಮೇಲೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಕದಾ ತಸ್ಮಿನ್ ದೃಷ್ಟೇ ಪರಾವರೆ. ಯಾವಾಗ ಆಕೈತಿ ಇದು ಅಂದ್ರೆ ಪರಾವರೆ ಪರಬ್ರಹ್ಮದ ದೃಷ್ಟೇ ಅಂದ್ರೆ ಸಾಕ್ಷಾತ್ಕಾರ ಆದ ನಂತರ ಇವನ ಹೃದಯ ಗ್ರಂಥಿ ಬಿಚ್ಚಿ ಹೋಗ್ತದ, ಸಂಶಯಗಳೆಲ್ಲ ನಿವೃತ್ತಿಯಾಗಿ ಹೋಗ್ತಾವು, ಕರ್ಮಗಳೆಲ್ಲ ಸುಟ್ಟು ಹೋಗ್ತಾವು. ಹಿಂಗೆಲ್ಲ ಅದರಿಂದ ಕಾರ್ಯ ಆಗಿರ್ತೈತಿ. ಅದಕ್ಕೆ ಜ್ಞಾನ ಅಜ್ಞಾನವನ್ನು ಕಳೆಯೋದಂದ್ರೆ ಇವ್ಕುರ್ ಸಹಿತ ಎಲ್ಲಾಕ್ರೂ ಕಸಾನ ಹೊಡೆದು ಬಿಟ್ಟಿರ್ತೈತಿ ಹಸನಾಗಿ. ಮತ್ತಿವ್ ಹೇಳ್ತಾನು ಅಜ್ಞಾನ ಹೋಗೈತಾನು, ನಾನು 108 ಸಂಶಯ ಅದ ಹೊತ್ತಾಗ್ತಾನೆ. ಇದೇಂತದಪ್ಪ ಹೊಸದೈತಿ ಇದು ಮಾತು. ಮತ್ತೇನಂತಾನು? ನಿಜ ಕರಿಗೊಂಡುದಂತೆ. ಏನಂತಾನ? ನಿಜ ಕರಿಗೊಂಡುದಂತೆ ವಿಪರೀತ ಮತಿಯಂತೆ.
ಅವ ನಿಜ ಅಂದ್ರೆ ತನ್ನ ಆತ್ಮ ಸ್ವರೂಪ ಜ್ಞಾನ ಕರಿಗೊಂಡೋದಂತೆ ಅಂತ ಗಚ್ಚಾಗಿ ಜ್ಞಾನ ನನಗ ಪಕ್ಕಾ ಜ್ಞಾನ ಆಗೈತಿ, ಗಚ್ಚೆ ಆಗೈತಿ ಅಂತಾನು. ಮತ್ತೇನತಾನು ವಿಪರೀತ ಮತಿ ಅಂತೆ. ವಿಪರೀತ ಮತಿ ಅಂದ್ರ ನಾ ಏನು ಪರಮಾತ್ಮ ಏನಲ್ಲ, ನಾ ಒಟ್ಟು ಮನುಷ್ಯನ ಅದೀನಿ. ನಾ ಒಬ್ಬ ಜೀವ ಅದೇನಿ, ನಾ ಹುಟ್ಟೇನಿ ಸಾಯ್ತೀನಿ, ನಾ ಹಿಂಗದೇನಪ್ಪ ಅಂತ ಅನಿಸ್ಲಾಕತೈತಿ. ಮತ್ತೆ ಇವು ಇದೆ ಅಂತ ಆತ್ಮಜ್ಞಾನಪ್ಪ ಇದು. ಅಂದ್ರೆ ದೇಹಾತ್ಮ ಬುದ್ಧಿ ವಿಪರೀತ ಮತಿ ಅಂದ್ರೆ ದೇಹಾತ್ಮ ಬುದ್ಧಿ, ದೇಹವೇನಾ ಅಂತ ಎತ್ತಿ ಅದು. ಇದಕ್ಕೆ ವಿಪರೀತ ಬುದ್ಧಿ ಇರ್ತಾರೆ. ಯಾಕಂದ್ರೆ ಐತಿ ಹಗ್ಗ, ಇದನ್ನ ಹಾವು ಐತಿ ಅಂತ ತಿಳಿದ್ರೆ ವಿಪರೀತ ಮತಿ ಅಂತಾರಲ್ಲ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ರ ವಿಪರೀತ ಬುದ್ಧಿ ಅಂತಾರ ಅದಕ್ಕೆ. ಮತ್ ಹಂಗ ಆತ್ಮನನ್ನ ಈ ದೇಹವನ್ನ ಆತ್ಮ ಅಂತ ತಿಳ್ಕೊಂಡ್ರ ವಿಪರೀತ ಬುದ್ಧಿ ಹೌದಲ್ಲ. ಇದಕ್ಕೆ ದೇಹಾತ್ಮ ಬುದ್ಧಿ ಅಂತ ಐತತ. ಮತ್ ಹೇಳ್ತಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇನಾದಿನಂತ ನನಗೆ ದೃಢ ಜ್ಞಾನ ಆಗೈತಿ ಅಂತ ಹೇಳ್ತಾನೆ. ದೃಢ ಜ್ಞಾನ ಆಗೈತಿ ಅಂದ್ರೆ ಮತ್ತ ಜನ್ಮ ಮರಣ ರೂಪ ಜೀವಭಾವ ಈ ವಿಪರೀತ ಬುದ್ಧಿ ಹೆಂಗಿರ್ತೈತಿ? ಅದು ಇದ್ರೆ ಇದಿರಂಗಿಲ್ಲ. ಹೆಂಗ ಕಾತ್ತಲಿದ್ರೆ ಬೆಳಕಿರಂಗಿಲ್ಲ, ಬೆಳಕಿದ್ರೆ ಕಾತ್ತಲ ಇರಂಗಿಲ್ಲ, ಎರಡಕ್ಕೂ ವಿರೋಧ ಇರ್ತೈತಿ. ಆದ್ದರಿಂದ ದೃಢಾಪರೋಕ್ಷ ಜ್ಞಾನ ಇತ್ತು ಅಂದ್ರೆ ಈ ಜನ್ಮ ಮರಣದಿಂದ ಕೂಡಿದ ಜೀವಭಾವ ವಿಪರೀತ ಬುದ್ಧಿ ಹೆಂಗಿರ್ತೈತೆ? ಅವಂಗ ವಿಪರೀತ ಬುದ್ಧಿ ಇರೋದಿಲ್ಲ. ಮತ್ತ ಒಂದು ವೇಳೆ ದೃಢ ಜ್ಞಾನ ಆಯ್ತು ಅಂದ್ರ ಆಗೈತಂತ ಹೇಳ್ತಾನವ. ಅದಂತೂ ವಿಪರೀತ ಬುದ್ಧಿ, ದೇಹಾತ್ಮ ಬುದ್ಧಿ, ಜೀವಭಾವ ಇವು ಇದ್ದು ಅಂದ್ರ ಆ ದೃಢ ಜ್ಞಾನ ಅಂದ್ರೆ ಇವನ್ ಬಿಟ್ಟು ಒಂದು ಹರಿದಾಗ ದೂರ ಇರ್ತೈತಿ. ಇವು ಇದ್ದು ಅಂದ್ರೆ ನಾನು ಜೀವದೇನಿ, ನಾ ಸುಖಿ ದುಃಖಿ ಕರ್ತಾ ಹೋಗ್ತಾ ಅಂತ ನಾ ಹುಟ್ಟೇನ್ ಸಾಯ್ತೀನಿ ಅಂತ ಹಿಂಗ ನಾಳೆ ಈ ದೇಹವೇ ನಾ ಅದೇನಿ ಅಂತ ಇಟ್ಟದರಿದ್ರ ಆಗಲೇ ಹೇಳೈತಿ ಏನಂತ? ದೇಹಾತ್ಮ ಜ್ಞಾನವಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕಂ. ಮೊದಲ ಸುರುವಿಗೆ ಶುರು ಆಕೈತಿ. ಹಂಗ ಇನ್ನ ಮುಂದೆ ಬೀಜ ಬಿತ್ತೋದಕ್ಕಿಂತ ಮೊದಲು ಗಳೆ ಹೊಡಿತಾರ ಹೊಲ್ದಾಗ, ಹೌದಲ್ಲ? ಗಳೆ ಹೊಡೆದ ಕಸ ಕಂಡಿ ಎಲ್ಲ ಇದು ಮಾಡಿ ಭೂಮಿ ಸಡ್ ಮಾಡಿ ಆ ನಂತರ ಬೀಜ ಬಿತ್ತೋದೈತಿ. ಆ ರೀತಿ ಮೊದಲು ಈ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ ಸಾಧನಗಳ ಮೊದಲು ಇರ್ತಾವ. ಆದ್ದರಿಂದ ಇಲ್ಲಿ ವಿಚಾರ ಮಾಡಿ ನೋಡಿದ್ರೆ ದೇಹಾತ್ಮ ಬುದ್ಧಿ ಏನೈತಲ್ಲ ಮೊದಲ ಬಿಡಬೇಕಿಲ್ಲಿ. ಈ ದೇಹನ ಅಲ್ಲ ಅಂತ ಮೊದಲು ತಿಳ್ಕೊ. ಇದು ಶುರು ಇಲ್ಲೇ ಮೊದಲು, ಹೌದಿಲ್ಲ? ಏನು ಮುಂದೆ ಅದು ಜ್ಞಾನಪನ ಏನ ಭಾಳ ದೂರ ಐತಿ. ಇದನ್ನೆಲ್ಲ ಮನೋ ಬುದ್ಧಿ ಅಹಂಕಾರ ಚಿತ್ತಾನಿನ ಮತ್ತು ಹಿಂಗೆಲ್ಲ ಓದು ನಾ ಅಲ್ಲ ಅಂತೇಳಿ ಬರೀ ಇದೆಲ್ಲ ಕಸ ಹೊಡಿಯೋದಾಗದೈತಿ. ಕಸ ಹೊಡೆದ ಮೇಲೆ ಮುಂದೆ ಕೆಲಸ ಐತಿ. ಮತ್ತು ಇದ್ರಾಗ ಇದು ಇನ್ನ ಐತಿ ಅಂದ್ರೆ ಮತ್ತು ನಿಮ್ಗೆಲ್ಲಿ ಜ್ಞಾನ, ಎಲ್ಲಿ ಮುಕ್ತಿಯಪ್ಪ? ಅದಕ್ಕೆ ಇದು ಮತ್ತಾದ್ರೂ ಇವನ ಮತ್ತು ಹಿಂಗೆ ಮುಕ್ತದೇನಿ, ನನಗೆ ಜ್ಞಾನ ಆಗೈತಿ ಅಂದ್ರೆ ಇದು ಒಂದೇನೋ ಹೊಸ ಸುದ್ದಿನೇ ಐತಿ ಅದು ಅಂತ ಹೇಳಿದರು. ಯಾಕಂದ್ರೆ ಜೀವ ಬ್ರಹ್ಮರ ಭೇದ ಸತ್ಯ, ದೇಹಾದಿ ಪ್ರಪಂಚವು ಸತ್ಯ ಅಂತ ತಿಳಿದಕ್ಕನ ವಿಪರೀತ ಜ್ಞಾನ ಅಂತ. ಜೀವ ಬ್ರಹ್ಮರ ಭೇದ ಏನೈತಿಲ್ಲ ಸತ್ಯ, ಜೀವ ಬ್ಯಾರೆ ದೇವ್ರು ಬ್ಯಾರೆ ಅಂತೇಳಿ. ಈ ದೇಹಾದಿ ಪ್ರಪಂಚವು ಕೂಡ ಸತ್ಯ ಅಂತ
ಹಿಂಗ ವಿಪರೀತ ನಿಶ್ಚಯ ಏನ್ ಮಾಡಿರ್ತಾನ ಅದಕ್ಕ ವಿಪರೀತ ಭಾವನಾ ಅಂತಾರ. ಮತ್ ಇದರ ಐತಿ ಅತ್ತಾವ ಇದೈತಿ ಮತ್ ನನಗ ಅಪರೋಕ್ಷ ದೊಡ್ಡ ಜ್ಞಾನ ಆಗೈತೆ ಅಂತ ಹೇಳ್ತಾನ. ಇದೆಂತ ಜ್ಞಾನಪ್ಪ ಇದು, ಇದೇನೋ ಹೊಸದ್ ಕಾಣ್ತೈತಿ ಅಂತ ಅಂದ್ರ ಏನ ಮೂರನೇ ನುಡಿಯಲ್ಲಿ ಏನ್ ಹೇಳ್ತಾರು, ನಿರಭಿಮಾನತೆಯಂತೆ ಮೀರದಿಹ ವಿಧಿಯಂತೆ, ಪರಿಪೂರ್ಣ ಕಾಮವಂತೆ ಎಣಿಕೆಗೆ ಗೆಡದಂತೆ, ಎಣಿಕೆ ಗೆಡದಂತೆ, ಗುರು ಶಂಭುಲಿಂಗವಾಗಿಯ ಮುಕ್ತಿ ಪದವಂತೆ ಮರಳಿ ಭವ ಮರಣ ಸಂಸ್ಕೃತಿಯ ಭಯವಂತೆ. ತವಾ ಏನಂತಾರ, ನಿರಭಿಮಾನತೆಯಂತೆ ವಿಪರೀತ ಮತಿಯಂತೆ. ನಿರಭಿಮಾನ ಭಾಳ ನಿರಭಿಮಾನಿಯವ ಅಂತಾರ. ನಿರಭಿಮಾನ ಅಭಿಮಾನ ಏನು ಇಲ್ಲ ಇಲ್ಲ ಅಂತ ಹೇಳ್ತಾರತ್ತ. ಅಭಿಮಾನ ಇಲ್ಲದ ಮ್ಯಾಲೆ ಈ ದೇಹ ವರ್ಣಾಶ್ರಮಾದಿ ಅಭಿಮಾನದಿಂದ ನಡೆಯುವ ಕರ್ಮಗಳಲ್ಲಿ ತತ್ಪರನಾಗಬಾರ್ದು. ಕರ್ಮಗಳು ನಡಿಬೇಕಾದ್ರೆ ನಾ ಕರ್ತ ಅನ್ನೋ ಅಭಿಮಾನ ಇರ್ತೈತಿ, ನಾ ಇಂಥ ಜಾತಿಯವ ಅನ್ನೋದು, ಇಂಥ ಆಶ್ರಮದವ ಅನ್ನೋದು, ಇವುಗಳಲ್ಲಿ ಅಭಿಮಾನ ಇರ್ತೈತಿ. ಯಾಕೆ ಇಂಥವಂಗ ಇಂಥ ಕರ್ಮ ಅಂತ ವಿಧಿವಿಧಾನ ಅದಾವ. ಅಂದಮೇಲೆ ಕರ್ಮಗಳಲ್ಲಿ ಅವ ತತ್ಪರ ಆಗಬಾರ್ದಾಗಿತ್ತು. ಏನೋ ಅಭಿಮಾನ ಹೋಗಿತ್ತು ಅಂದ್ರೆ ಕರ್ಮಗಳಲ್ಲಿ ತತ್ಪರ ಆಗಬಾರ್ದು. ಇನ್ನ ಅದನ್ನ ಹೆಂಗ್ ಬಿಡ್ತೀವಿ, ಬಿಡ್ಲಾಕ್ ಬರಂಗಿಲ್ಲ. ಬಿಟ್ರ ಮತ್ತೆ ನನಗ ಇದಾಗಿದ್ದಿತ್ತು ಅಂತ ಹಿಂಗ ಕರ್ಮ ವಿಧಿಗಳಲ್ಲಿ ಆ ಕರ್ಮದ ವಿಧಿ ಇತ್ತು ಅಂದ್ರ ಮತ್ತದು ನಿರಭಿಮಾನತೆ ಹೆಂಗತಿ? ಅದಕ್ಕ ನಿರಭಿಮಾನತೆ ಐತಿ ಅಂದ್ರ ಆ ಕರ್ತೃತ್ವ ಏನದವರ ಕರ್ಮದ ವಿಧಿ ಇವಂಗ ಇರಬಾರ್ದು. ಐತಿ ಅಂದ್ರ ಇವು ನಿರಭಿಮಾನಿ ಹ್ಯಾಂಗ? ಇದನ್ನಂತೂ ಹೊಸ ಮಾತಾಕತಿ, ಇದನ್ನ ನಾವು ಅರಿಯವು ಅಂದ್ರು. ಇನ್ನು ಮುಂದೆ 2ನೇ ನಂಬರ್ ಏನಂತಾರು, ಪರಿಪೂರ್ಣ ಕಾಮಂತೆ. ಪರಿಪೂರ್ಣ ಕಾಮ ಆಗಿಬಿಟ್ಟಾನಂತ. ಪರಮಾತ್ಮನು ಪರಿಪೂರ್ಣ ಕಾಮ, ಪೂರ್ಣ ಕಾಮ ಅಂತ ಹೇಳಿಸ್ಕೊತಾನೆ ಪರಮಾತ್ಮ. ಹಂಗ ಇವನು ಪೂರ್ಣ ಕಾಮ ಅಂತೀವಿ. ಪೂರ್ಣ ಕಾಮದೇನ ಹೇಳ್ತಾನತ, ಎಣಿಕೆಗೆ ಗೆಡದಂತೆ. ಎಣಿಕೆಗೆ ಗೆಡದಂತೆ ಅಂದ್ರೆ ಬರೀ 108 ಲೆಕ್ಕನ ಮಾಡ್ತಾನ. ಅಂದ್ರೆ ಇಚ್ಛಿಸಲಿಕ್ಕೆ ಯೋಗ್ಯವಾದ ಒಂದು ವಸ್ತು ಇಲ್ಲದ ಪೂರ್ಣ ಕಾಮನು ತಾನಾದ ಮೇಲೆ ಏನಾರ ಬೇಕು, ಅದು ಬೇಕು, ಇದು ಬೇಕು ಅಂಥೇಳಿ ಬರೀ 108 ಬರೀ ಬೇಕು 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 ಬೇಕಂದವನು ಬಡವತ್, ಸಾಕಂದವನು ಸಾವುಕಾರ. ಸಾಮಾನ್ಯ ಶಬ್ದವಾಗಿ ಹೇಳಿದ ಮಾತು, ಶಾಸ್ತ್ರಲ್ಲ ಪುರಾಣ ಎಲ್ಲ ಕಡೆ. ಬರೇ ಬೇಕು ಬೇಕಂತ ಬಡ್ಕೊಲಾಕ ಹತ್ತಂದ್ರ ಇವಾಗ ಅದು ಒಂದು ವಸ್ತು. ಯಾಕಂದ್ರ ಇಲ್ಲಿ ತನ್ನ ಇಚ್ಛಾ ಮಾಡಲಿಕ್ಕೆ ಯೋಗ್ಯವಾದ ಒಂದು ವಸ್ತು ಇಲ್ಲದ ಪೂರ್ಣ ಕಾಮ ತಾದ್ಮೇಲೆ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಂಬಿಹನಂತೆ ಅಂತ ಹೇಳಿದ ಮೇಲೆ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳುವ ದೃಷ್ಟಿಯಿಂದ ಎಲ್ಲ ನನ್ನ ಆತ್ಮಸ್ವರೂಪವೇ ಅಂತ ಹಿಂಗ ಜ್ಞಾನದರ ಆಗಿತ್ತು ಅಂತಂದ್ರ ಅವ ಅದು ಬೇಕು, ಇದು ಬೇಕು, ಏನ್ ಬೇಕು ಮತ್ತೋದ್ರೆ ಇಲ್ಲ ಇಲ್ಲ ಮತ್ತು ಅದು ಬೇಕಿದ್ ಏನ್ ಬೇಕದ ಬೇಳಕ್ಕಲ್ಲಿ ಎಲ್ಲೈತಿ. ಯಾಕಂದ್ರೆ
ಅದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ ಹೇಳೇ ಬಿಟ್ಟೈತೆ ಅದ. ಅವಂಗ ಈ ಪರಿಪೂರ್ಣ ಗತಿ ಜ್ಞಾನ ಆಗಿತ್ತು ಅಂದ್ರ ಅವ ಎದರ್ ಇಚ್ಛಾ ಮಾಡ್ತಾನು? ಆತ್ಮಾನಂ ಚೇದ್ವಿಜಾನಿಯಾದಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್ ಅಂತ ಕೇಳೈತೆ ಅದ. ಆತ್ಮಾನಂ ಚೇತ್ ವಿಜಾನಿಯಾದಯಮಸ್ಮೀತಿ ಪುರುಷಃ, ಅಯಂ ನಾನು ಆ ಆತ್ಮ ಚೈತನ್ಯವೇ ನಾ ಅದೇನಿ, ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹಿಂಗ ತಿಳ್ಕೊಂಡಂತ ಪುರುಷ ಕಿಮಿಚ್ಛನ್ ಏನನ್ನು ಇಚ್ಛಾ ಮಾಡ್ತಾನೆ? ಏನು ಬಯಸ್ತಾನವ? ಎದ್ರ ಇಚ್ಛಾ ಮಾಡ್ತಾನೆ? ಯಾಕಂದ್ರೆ ತನಗಿಂತ ಭಿನ್ನ ಇನ್ನೊಂದು ವಸ್ತು ಇಲ್ಲ ಅಲ್ಲಿ. ಕಸ್ಯ ಕಾಮಾಯ, ಯಾರ ಕಾಮನೆಗಾಗಿ ಏನನ್ನು ಇಚ್ಛಾ ಮಾಡ್ತಾನು? ಅವನ ದೃಷ್ಟಿಯಲ್ಲಿ ಭೇದ ಬುದ್ಧಿ ಐತೇನೆ? ಇಲ್ಲ. ಎಲ್ಲ ತನ್ನ ಸ್ವರೂಪ ಅಂತ ತಿಳ್ಕೊಂಡ ಮೇಲೆ, ಎಲ್ಲ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ ಮೇಲೆ ಮತ್ತೊಂದು ಏನು ಇಚ್ಛಾ ಮಾಡ್ತಾನ? ಅದು ಬೇಕು, ಅದ್ರ ಮ್ಯಾಗ ನನ್ನ ಇಚ್ಛಾ ಐತಿ, ಹಂಗ ಹಿಂಗ ಅದೆಂದೂ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಅಲ್ಲಿ ವಾಸ್ತವವಾಗಿ ಪೂರ್ಣ ಕಾಮ ಅಂತ ಹೇಳಿಸಿಕೊಂಡ ಮೇಲೆ ಮತ್ತೊಂದು ಅದರದ್ದು ಕಾಮನ ಆಗ್ತೈತಿ ಅಂದ್ರೆ ಅವನು ಪೂರ್ಣ ಕಾಮ ಹ್ಯಾಂಗ? ಯಾಕಂದ್ರೆ ಇಲ್ಲಿ ಇನ್ನೊಂದನ್ನು ಬಯಸಬೇಕು, ಇನ್ನೊಂದ್ರ ಇಚ್ಛಾ ಮಾಡ್ಬೇಕಂದ್ರ ಅಲ್ಲಿ ಇನ್ನೊಂದು ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ಇದೇ ಜ್ಞಾನ ಪ್ರತಿಪಾದನ 40ನೇ ಪದ್ಯದಾಗ ಹೇಳ್ಯಾರ. ಜ್ಞಾನಿ ಮೋಹಿಪುದಂದವೇ ಅನ್ನುವಲ್ಲಿ ಈ ಜಗತ್ತು ಹೆಂಗೈತಿ, ಇಲ್ಲಿ ನಾವು ಏನಾರ ಇಚ್ಛಾ ಮಾಡ್ತೀವಿ, ಬಗಸ್ತೀವಿ, ಇದ್ರ ಇಚ್ಛಾ ಐತಿ ನನಗೆ, ಅದು ಬೇಕು ಇದು ಬೇಕು ಅಂತೀವಿ ಅಂದ್ರೆ ಅವು ಎಲ್ಲ ಹೆಂಗದಾವು ಅಂದ್ರೆ ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ. ನೆಲೆಯಲ್ಲ ಅಂದ್ರೆ ನಿತ್ಯ ಅಲ್ಲ. ಇದು ಕಾಮನೆಗೆ ಅನ್ಯವಿಲ್ಲವೆಂಬುದೇ ಮಿಗೆ ಬಲ್ಲ ಅಂತ ಹೇಳ್ಯಾರ. ಕನಸಿನಾಗ ಏನೇನ ಕಂಡೈತಿ ನನಗೆ, ಕನಸಿನಾಗ ಕಂಡದ್ದು ಅದು ಬೇಕತಿಯ? ಬೇಕತಿ? ಬೇಕಂದ್ರೆ ಹೋಗಂಗಾರ ಹುಡುಕಿ. ಬಿಸಿಲು ದೊರೆ ಅಂದ್ರೆ ಮೃಗಜಲ ಕಂಡೈತಿ ಅಂದ್ರೆ ಕೊಳ ತಗೊಂಡು ಹೋಗ್ಯ ನೀರಿಗೆ? ಇಲ್ಲ. ಅದಕ್ಕೆ ಸುರಚಾಪದಂತೆ ಕಾಮನ ಬಿಲ್ಲು ತೋರ್ತಾವೆಲ್ಲ. ಜನಿಸಿ ತೋರುವ ವಿಶ್ವವಿದು, ಇವು ದೃಷ್ಟಾಂತ ಹೆಂಗದಾವ ಹಂಗ ಈ ಉತ್ಪನ್ನವಾಗಿ ತೋರ್ತಕ್ಕಂಥ ವಿಶ್ವ ಅಂದ್ರೆ ಇಡೀ ಸಂಪೂರ್ಣ ಜಗತ್. ಈ ಜಗತ್ತೆಲ್ಲ ಅವು ಹೆಂಗದಾವ ದೃಷ್ಟಾಂತ ಕೊಟ್ಟದ್ದು. ಕನಸು, ಮೃಗಜಲ, ಕಾಮನ ಬಿಲ್ಲು ಇವೆಲ್ಲ ಸುಳ್ಳಿನ ಸುದ್ದಿ, ಸುಳ್ಳ, ಮಿಥ್ಯ. ಅವನು ಹೆಂಗ ನಾ ಬಗಸೋದಿಲ್ಲ ಯಾರು. ಅಲ್ಲಿ ಮೃಗಜಲದ ನೀರು ತರ್ಬೇಕಂತ ಬಗಸ್ತಾರೇನೋ? ಕನಸಿನಾಗ ಒಬ್ಬ ಹೆಣ್ಮಗಳು ಬಂದೇಳು, ಆಕೆ ಎಲ್ಲದ ಅಂತೇಳಿ ಹುಡುಕ್ಯಾಡ್ತೇನೆ. ಅಲ್ಲೇನು ಸುಳ್ಳದು, ಮಿಥ್ಯಾ ಅಂತ ತಿಳುವುದು. ಇದು ಮಾಡುವಾಗ ಈ ಇಡೀ ಜಗತ್ತೆಲ್ಲ ಹಂಗೈತಿ. ಇಲ್ಲದು ವಾಸ್ತವಿಕ, ಸುಳ್ಳೈತಿದು, ಮಿಥ್ಯಾ ಐತಿ ಅಂಥೇಳಿ ಕನಸು ಬಿಸಿಲುದರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ ಅಂದಮೇಲೆ ಇಟ್ಟು ತಿಳ್ಕೊಂಡಾನು. ಅಂದ ಮೇಲೆ ಕಾಮನೆ ಅಂದ್ರೆ ಇಚ್ಛಾ ಮಾಡೋದು, ಅನ್ಯವಿಲ್ಲ. ಇಚ್ಛಾ ಮಾಡ್ಲಾಕ ಏನೈತೆ ಅಲ್ಲಿ? ಎಲ್ಲ ಸುಳ್ಳೈತೆ ಅಂದಮೇಲೆ ಇಚ್ಛಾ ಮಾಡಲಿಕ್ಕೆ ಯೋಗ್ಯವಾದ ವಸ್ತು ಏನಾರ ಐತೇನಿ ಜಗತ್ನ್ಯಾಗ? ಏನೂ ಇಲ್ಲ. ಮತ್ತಾದ್ರೂ ಇಚ್ಛಾ ಮಾಡ್ತೀವಿ. ಅದಕ್ಕೆ ಹಿಂಗೆ. ಆದ್ದರಿಂದ ಅಲ್ಲಿ ಮತ್ತೊಂದು ವಸ್ತುನ ಈ ಇಚ್ಛೆಗೆ ವಿಷಯ ಇಲ್ಲ ಅಂದಮೇಲೆ ಮತ್ತೆ ಎದರ ಕಾಮನ ಆಕೈತಪ್ಪ? ಯಾಕಂದ್ರ ಅವ
ಆತ್ಮಾನಂದ. ಯಾವುದಾದರೂ ಒಂದನ್ನು ಇಚ್ಛಾ ಮಾಡಿ ಅದರಿಂದ ಆನಂದ ಪಡಿಬೇಕ ಅನ್ನೋದ್ರ ಸಲಗೆಲ್ಲ ಮತ್ತೊಂದನ್ನು ಬಗ್ಸೋದು. ಆ ಆನಂದ ಸಮುದ್ರ ಸಾಗರವೇ ಆಗಲ್ಪಟ್ಟಂತ ಹರುಷವಾರಿಧಿ ಶಂಭುಲಿಂಗದೊಡವೆರೆದು ಅಂತ ಹೇಳ್ಯಾರ. ಅಂತ ಆನಂದ ಸಮುದ್ರ ಪ್ರಾಯನಾದ ಆ ಆತ್ಮಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅವ ಈ ಹೊರಗಿನ ಚಿಲ್ಲರ ವಿಷಯ ಅವರ ಇಲ್ಲ ಅನ್ನೋದು ಜ್ಞಾನ ಐತ. ಅವನು ಆದಮೇಲೆ ಮತ್ತೆ ಅಲ್ಲಿ ಹುಡುಕ್ಯಾಡ್ಲಕ್ಕೆ ಹೋಗ್ತಾನು, ಮತ್ತೆ ಅದ್ರ ಕಾಮನ ಮಾಡ್ತಾನು. ಇಚ್ಛಾ ಎದ್ರದ್ದು ಮಾಡ್ತಾನಪ್ಪ ಅವ? ಯಾವುದೂ ಮಾಡಂಗಿಲ್ಲ. ಯಾವಾಗ ಅವ ಪೂರ್ಣ ಕಾಮ ಆಗಿದ್ದಂದ್ರ ಏನು, ಮತ್ತೆ ಇನ್ನ ಅದ ಆಗಿಲ್ಲ ಅಂದ್ರ ಇದು ಮತ್ತ ಅದು ಮತ್ತ ಆ ಕಡೆ ಈ ಕಡೆ ಹೊರಗೆ ಜಗತ್ತಿನಲ್ಲಿ ಸುಖ ಹುಡುಕಾಡ್ತೈತಿ. ಇಷ್ಟ. ಅದಕ್ಕೆ ಪರಿಪೂರ್ಣ ಕಾಮವಂತೆ ಎಣಿಕೆಗೆಡದಂತೆ ಅಂದ್ರ ಎಣಿಕೆಗೆಡಬೇಕಂದ್ರೆ ಅದು ಬೇಕು ಇದು ಬೇಕಂದ್ರೆ ಹಿಂಗೆಲ್ಲ ಬರೀ ಮತ್ತೊಂದು ಬಗಸ್ಕೊತ ಹೋಗೋದು. ಇದು ಇನ್ನ ಐತಿ ಅಂದ್ರ ಅವ ಪೂರ್ಣ ಕಾಮ ಹೆಂಗಾಕಾನ ಆಗಿಲ್ಲ ಅಂತ ಅದಕ್ಕೆ ಅರ್ಥ. ಆದ್ದರಿಂದ ಇನ್ನು ಮುಂದ ಮತ್ತೇನಂದಾರು, ಗುರು ಶಂಭುಲಿಂಗವಾಗಿಯ ಮುಕ್ತಿ ಪದವಂತೆ. ಆ ಗುರು ಶಂಭುಲಿಂಗನೇ ನಾನೇ ಅದೇನಿ ಅಂತೇಳಿ ತಿಳ್ಕೊಂಡು ಮುಕ್ತ ಆಗ್ಯಾನತ್ತ. ಮತ್ತೇನಾಯ್ತು ಅವಾಗ? ಮರಳಿ ಭವ ಮರಣದ ಸಂಸ್ಕೃತಿಯ ಭಯ ಅಂತೆ. ಅಪ್ಪ ಸಾತ್ನೆ ಅಂದ್ರೆ ನಾ ಹೆಂಗ್ ಮಾಡ್ಲಿ ಅತನತ್ತ. ನನಗೆ ಮರಣ ಬರ್ತಂದ್ರೆ ಹೆಂಗ್ ಮಾಡ್ಲಿ? ಇನ್ನೂ ಜನ್ಮ ಮರಣ ಈ ಸಂಸಾರದ ಭಯ ಐತೆತ್ತವು. ಮತ್ತೆ ಹೆಂಗ ಗುರು ಶಂಭುಲಿಂಗನಾಗಿ ಮುಕ್ತ ಆಗ್ಯಾನು ಅನ್ಬೇಕು? ಇದೊಂದು ಹೊಸ ಸುದ್ದಿನ ಅಂತ, ಹೌದಿಲ್ಲ? ಅದಕ್ಕೆ ಇಲ್ಲಿ ಗುರು ಶಂಭುಲಿಂಗವಾಗಿಹ ಮುಕ್ತಿ ಪದವಂತೆ ಇಲ್ತು. ಗುರು ಶಂಭುಲಿಂಗವಾಗಿಹ ಮುಕ್ತಿ ಪದವಂತೆ. ಗುರು ಶಂಭುಲಿಂಗನೇ ನಾನಿದ್ದೇನಂತ ತಿಳ್ಕೊಂಡು ಅವ ಮುಕ್ತ ಆಗ್ಯಾನು ಅಂತ ಹೇಳ್ತಾರು. ಆದರೂ ಭವ ಜನ್ಮ ಮರಣದ ಭಯ ನನಗೆ ಐತೆ ಅಂತಾನಂತ. ಗುರು ಶಂಭುಲಿಂಗ ಅಂದ್ರೆ ಏನು? ಆ ಗುರು ಶಂಭುಲಿಂಗವೇ ನಾ ಅಂತೇಳಿ ತಿಳ್ಕೊಂಡು ಮುಕ್ತ ಆಗ್ಯಾನ ಅಂತ ಹೇಳಿದ್ರು. ಗುರು ಶಂಭುಲಿಂಗ ಅಂದ್ರೆ ಏನು? ಗುರು ಅಂದ್ರೆ ಏನ್? ಶಂಭುಲಿಂಗ. ಶಂಭು ಅಂದ್ರೆ ಏನು? ಲಿಂಗ ಅಂದ್ರೆ ಏನು? ಗುರು ಮತ್ತ ಅದು ಈಗ ದೀಡ್ ತಾಸು ಆಗಿ ಹೋಗೈತೆ, ಹೋಗ್ಲಿ ಅದು ಸುಮ್ಮನೆ ಇನ್ನು ಥೋಡಾ ಎಕ್ಸ್ಪ್ರೆಸ್. ಗುರು ಅಂತಕ್ಕಂಥದ್ದು ಅದು ಗುಕಾರಸ್ತ್ವಂದಕಾರೋಸ್ತಿ ರುಕಾರಸ್ತೇಜ ಉಚ್ಯತೆ ಅಜ್ಞಾನ ಧ್ವಂಸಕ ಬ್ರಹ್ಮ ಗುರುದೇವೋ ನಮೋಸ್ತುತೆ ಅಂತ ಹೇಳ್ಕೊಂಬಂದೈತಿ. ಆ ಗುರು ಗುರು ಗು ಅಂದ್ರ ಅಜ್ಞಾನ ರೂಪ ಅಂಧಕಾರ, ರು ಅಂದ್ರ ಜ್ಞಾನ ರೂಪ ಪ್ರಕಾಶ. ಈ ಜ್ಞಾನ ರೂಪ ಪ್ರಕಾಶ ಅನ್ನೋದು, ಪ್ರಕಾಶ ಹಂಗ ಕತ್ತಲೆಯನ್ನು ನಾಶ ಮಾಡ್ತದೆ, ಹಂಗ ಜ್ಞಾನ ಅಜ್ಞಾನವನ್ನು ನಾಶ ಮಾಡ್ತದೆ. ಈ ರೀತಿ ಅಜ್ಞಾನ ಧ್ವಂಸಕ, ಹೌದಿಲ್ಲೋ? ಅಜ್ಞಾನವನ್ನು ನಾಶ ಮಾಡತಕ್ಕಂಥದ್ದಕ್ಕನ ಗುರು ಅಂತ ಹೇಳ್ತಾರೆ. ಅಂದ ಮೇಲೆ ಇಂಥ ಗುರು, ಗುರು ಅನ್ನೋ ಪದ ಮತ್ತೆ ಇಲ್ಲಿ ಗುರು ಶಂಭುಲಿಂಗ ಅಂತ ಹೇಳ್ಯಾರ. ಹೌದಿಲ್ಲ? ಇಲ್ಲೇನು ಹೇಳ್ಯಾರ? ಗುರು ಶಂಭುಲಿಂಗ ಅಂತ ಹೇಳ್ಯಾರ. ಗುರು ಶಂಭುಲಿಂಗವಾಗಿ ಮುಕ್ತಿ ಪದವಂತೆ ಅಂದಾಗ ಗುರು ಶಂಭು ಲಿಂಗ, ಗುರು ಮತ್ತು ಶಂಭು ಇವು ಎರಡು ಆ ಲಿಂಗ ಇರ್ಲಿ ಆ ಕಡೆ ಮಗ್ಗಲ್. ಗುರು ಮತ್ತು ಶಂಭು ಎರಡು ಪದಗಳು ಇವು ಏನದಾವು ಅಂತಂದ್ರ
ಸಮಾನ ವಿಭಕ್ತಿ ಅದಾವ, ಗುರು ಮತ್ತು ಶಂಭು ಎರಡು ಸಮಾನ ವಿಭಕ್ತಿ. ಪ್ರಥಮ ವಿಭಕ್ತಿನ ಎರಡರಲ್ಲಿ ಐತಿ. ಸಮಾನ ವಿಭಕ್ತಿ ಎಲ್ಲಿ ಇರ್ತೈತಿ ಅಲ್ಲಿ ಅಭೇದ ಇರ್ತೈತಿ ಅಂತ ಲೆಕ್ಕ ಐತಿ. ಅದಕ್ಕೆ ಸಮಾನ ವಿಭಕ್ತಿ ಇದ್ದಲ್ಲಿ ಏನಾಕೈತಿ, ಸಮಾನಾಧಿಕರಣ್ಯ ಸಂಬಂಧ ಕೂಡ್ತೈತಿ ಅಂತ. ಸಮಾನಾಧಿಕರಣ್ಯ, ಸಮಾನ ಅಧಿಕರಣ ಅಂದ್ರ ಅಲ್ಲಿ ಮತ್ತೆ ಅಧಿಕರಣ ರೂಪ ಆಶ್ರಯನೂ ಸಮಾನ ಇರ್ತೈತಿ, ಮತ್ತು ವಿಭಕ್ತಿಗಳು ಸಮಾನ ಬಂದಾವಂದ್ರ ಇಲ್ಲಿ ಸಮಾನಾಧಿಕರಣ್ಯ ಸಂಬಂಧದಿಂದ ಎರಡಕ್ಕೂ ಅಭೇದ ಹೇಳಲ್ಪಡ್ತೈತಿ ಅಂತ ಹಿಂಗ ವ್ಯಾಕರಣದ ರೀತಿ ಅದು. ಅಂದ್ರ ಅವು ಎರಡಕ್ಕೂ ಗುರು ಮತ್ತು ಶಂಭು, ಗುರು ಮತ್ತು ಶಂಭು ಪರಮಾತ್ಮ, ಇವು ಎರಡಕ್ಕೂ ಸಮಾನಾಧಿಕರಣ್ಯ ರೂಪ ಸಂಬಂಧ. जा वस्तु का जाके संग सदा भेद होवे, ತಾ ವಸ್ತು ಕಾ ತಾಕೆ ಸಂಘ ಮುಖ್ಯ ಸಮಾನಾಧಿಕರಣ. ಆ ಸಮಾನಾಧಿಕರಣ್ಯ ಐತಿ, ಆ ಸಮಾನಾಧಿಕರಣ್ಯ ಮತ್ತು ಮುಖ್ಯ ಸಮಾನಾಧಿಕರಣ್ಯ, ಭಾಗ ಸಮಾನಾಧಿಕರಣ್ಯ ಅಂತೇಳಿ ಹಿಂಗೆ ಎರಡು ಪ್ರಕಾರ ಹೇಳಲ್ಪಡ್ತೈತಿ. ಆದ್ದರಿಂದ ಇಲ್ಲಿ ಸಮಾನಾಧಿಕರಣ್ಯ ಐತಿ. ಎರಡು ಸಮಾನಾಧಿಕರಣ್ಯ ಸಂಬಂಧದಿಂದ ಅಂದ್ರ ಆ ಗುರು ಬ್ಯಾರೆ ಅಲ್ಲ, ಶಂಭು ಪರಮಾತ್ಮ ಬ್ಯಾರೆ. ಹೇಗೆ ಅದಕ್ಕೆ ಗುರು ಪರಮಾತ್ಮನೇ ನಮಃ ಅಂತನೂ ಹೇಳಲ್ಪಡ್ತಾರೆ. ಅದಕ್ಕೆ ಇಲ್ಲಿ ಏನಾಯ್ತು, ಗುರು ಅಂತಕ್ಕಂಥವ ಏನು ಅವ ಶಂಭುಲಿಂಗನ. ಯಾಕಂದ್ರೆ ಜ್ಞಾನಿ ತ್ವಾತ್ಮಯೋಮೇ ಮತಮ್ಮ ಅಂತನೂ ಹೇಳ್ಕೊಂಬಂದಾನ, ಹೌದಿಲ್ಲ? ಆದ್ದರಿಂದ ಇಲ್ಲಿ ಆ ಗುರು ಅಂತಕ್ಕಂಥ ಪರಮಾತ್ಮ ಯಾರು, ಶಂಭು. ಗುರು ಏನಾಗ್ಬಿಟ್ಟ, ಶಂಭು ಆಗ. ಇನ್ನು ಶಂಭು ಅಂದ್ರೆ ಏನು? ಶಂಭು ಅಂದ್ರ ಶಂಭು ಎರಡು ಅಕ್ಷರ. ಶಂ ಅಂದ್ರೇನು, ಸುಖವನ್ನು. ಭೂ ಅಂದ್ರೇನು, ಉಂಟು ಮಾಡುವುದು. ಯಾವುದು ಸುಖವನ್ನುಂಟು ಮಾಡುತ್ತದೆ ಅದು ಶಂಭು ಅನ್ಬೇಕು. ಅಂದ್ರೆ ಆ ಪರಮಾತ್ಮ ನಮಗೇನು ಮಾಡ್ತಾನೆ, ಸುಖವನ್ನು ಉಂಟು ಮಾಡ್ತಾನೆ. ಈ ಶಂ ಅಂದ್ರ ಸುಖವನ್ನು, ಭೂ ಅಂದ್ರೆ ಉಂಟು ಮಾಡೋದು. ಅಂದ್ರೆ ನಮ್ಗ ಸುಖವನ್ನೇ ಉಂಟು ಮಾಡ್ತಾನ, ಆದ್ದರಿಂದ ಅವ ಶಂಭು. ಮುಂದೇನೈತಿ, ಲಿಂಗ ಐತಿ. ಲಿಂಗ ಅಂದ್ರ ಲಿ ಪೂಜಿ ಗ. ಲಿಂಗ ಬರಿಬೇಕಾದ್ರೆ ಲಿ ಪೂಜಿ ಗ. ಹೆಂಗ ಲಿ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಗ ಅಂದ್ರೆ ಏನು ಅಂತ ಕೇಳಿದ್ರೆ, ಲಯ ಲಿ ಐತಲ್ಲ, ಲಿ ಅಂದ್ರ ಲಯ ಅಂದ್ರ ನಾಶ ಆಗೋದು. ಗ ಅಂದ್ರ ಗಮನ ಅಂದ್ರ ಉತ್ಪತ್ತಿ ಆಗೋದು. ಗ ಅಂದ್ರ ಉತ್ಪತ್ತಿ, ಉತ್ಪತ್ತಿ ನಾಶ. ನಡೆಯೋನ್ ಪೂಜೆ ನೋ, ಉತ್ಪತ್ತಿನೂ ಇಲ್ಲ ನಾಶನೂ ಇಲ್ಲ. ಲಯ ಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ ಅಂತನೂ ಐತೆ. ಅದಕ್ಕೆ ಲಯ ಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ. ಯಾವುದಕ್ಕೆ ಲಯ ಇಲ್ಲ, ನಾಶ ಆಗುವುದಿಲ್ಲ, ಮತ್ತು ಗಮನ ಅಥವಾ ಉತ್ಪತ್ತಿನೂ ಇಲ್ಲ, ಇದಕ್ಕೆ ಲಿಂಗ ಅಂತಾರು ಅಂತ ಹೇಳಿ. ಅಂಥ ಆ ಆತ್ಮಸ್ವರೂಪದು. ಆದ್ದರಿಂದ ಈ ರೀತಿ ಯಾವುದು ಗುರು ಸ್ವರೂಪವಾಗಿ, ಯಾಕಂದ್ರೆ ನಿಜಗುಂಡ್ರು ಏನು ಹೇಳ್ಯಾರ, ವಿದ್ಯಾದೈವ ಗುರುವೆಂದು. ಅರಿವೇ
ಅರಿವೇ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜ್ಞಾನರ ದೇವ ಅಂತ ಹೇಳ್ಯಾರ. ಹೌದಿಲ್ಲ? ಈ ಬ್ರಹ್ಮಜ್ಞಾನ ಆಗಲಿ, ವಿದ್ಯಾ ಮತ್ತು ದೈವ ಶಂಭು ಪರಮಾತ್ಮ ಗುರು ಇವೆಲ್ಲ ಏನದಾವು? ಅರಿವೇ ಅದಾವ, ಅಂದ್ರೆ ಪರಬ್ರಹ್ಮ ಸ್ವರೂಪವೇ ಅದಾವ ಅವು. ಅಂದ ಮೇಲೆ ಈ ರೀತಿ ಆ ಗುರು ಅಂತಕ್ಕಂಥವನು ಶಂಭು ಆದ. ಶಂಭು ಅಂದ್ರೆ ಸುಖವನ್ನುಂಟು ಮಾಡತಕ್ಕಂಥದ್ದು ಅದು. ಅದ್ ಹೇಳತ್ತ. ಅದು ಲಿಂಗ ಅಂದ್ರ ಲಯಗಮನ ರಹಿತತ್ವಾತ ಲಿಂಗ. ಮತ್ತು ಅದು ಉತ್ಪತ್ತಿಯಿಂದಲೂ ಮತ್ತು ನಾಶದಿಂದಲೂ ಶೂನ್ಯವಾದದ್ದು, ಇಲ್ಲದ್ದು. ಅಂದ್ರ ಆ ಪರಬ್ರಹ್ಮ ಹೆಂಗದನ? ಸುಖವನ್ನುಂಟು ಮಾಡತಕ್ಕವನಾಗಿಯೂ ಮತ್ತು ಉತ್ಪತ್ತಿ ನಾಶ ರಹಿತನಾಗಿ ನಿತ್ಯನಾಗಿಯೂ ಆ ಪರಮಾತ್ಮ, ಆ ಪರಬ್ರಹ್ಮ ವಸ್ತು ಹಿಂಗೈತಿ. ಅದಕ್ಕೆ ಗುರು ಶಂಭು ಲಿಂಗ ಅಂತ ಹೇಳಿದ್ರೆ, ಇಂಥ ಗುರು ಶಂಭು ಲಿಂಗವಾಗಿಯ ಮುಕ್ತಿ ಪದ. ಅಂತ ಶಂಭುಲಿಂಗ ಯಾವ? ಸುಖವನ್ನೇ ಉಂಟು ಮಾಡತಕ್ಕಂಥದ್ದಾಗಿಯೂ ಮತ್ತು ಉತ್ಪತ್ತಿ ನಾಶ ರಹಿತವಾಗಿ ನಿತ್ಯವಾದದ್ದು ಯಾವ ಪರಬ್ರಹ್ಮ ವಸ್ತು ಐತಿ, ಅದ ನಾ ಅದೇನಿ ಅಂತ ತಿಳಿದದ್ದನ ಮುಕ್ತಿ. ಹೌದಲ್ಲ? ಮತ್ತು ಹಿಂಗಾರ ಅವಂಗ ಮುಕ್ತಿ ಆಗೈತ. ಇಂಥದ್ದು ಮುಕ್ತಿ ಆಗೈತ ಅಂತ ಹೇಳ್ತಾನು. ಮರಳಿ ಭವ ಮರಣದ ಸಂಸ್ಕೃತಿಯ ಭಯವಂತೆ ಅಂತ ಹೇಳ್ತಾನ. ಮತ್ತೇನು ಹೇಳ್ತಾನಂದ್ರ, ಮರಳಿ ಭವಮರಣದ ಅಂದ್ರೆ ಹುಟ್ಟೋದು ಸಾವೋದು, ಈ ಸಂಸಾರ ಬಂದು ನನಗೆ ಭಾಳ ಅಂಜಿಕೆ ಬರ್ಲಾಕತ್ತೈತೆ ಅಪ್ಪ ಆತನತ್ತ. ನಾ ಸಾಯ್ತೀನಿ ಅಂದ್ರೆ ಹೆಂಗ ಅಂತ ಮರಣಕ್ಕೆ ಅಂಜಲಾಕತ್ಯಾನತ್ತ ನಾವು. ಮತ್ತು ಆಟು ಆ ಶಂಭುಲಿಂಗವೇ ತಾ ಅಂತ ತಿಳ್ಕೊಂಡು ಅವ ಮುಕ್ತನೇ ಇದ್ದ ಅಂತಂದ್ರ, ಈ ಭವರೂಪ ಮರಣಾದಿಗಳು ಮರಣವೇ ಮಹಾನವಮಿ ಅಂತ ಹೇಳ್ತಿದ್ದ. ಮತ್ತು ಅದಕ್ಕೆ ನನಗೆ ಸಾತ್ನೆ ಅಂದ್ರೆ ಹೆಂಗ ತಂಜಲಾಗತ್ತೇನಿ ಅಂತಂದ್ರ ನೀವೆಂತ ಮುಕ್ತೋಪ. ಇದೊಂದು ಹೊಸಾದ ಮಾತಾಯ್ತಲ್ಲ ಅಂತ ಈ ರೀತಿ ಅಲ್ಲಿ ಹೇಳ್ತಾರವ್ರು. ಆದ್ದರಿಂದ ಸಚ್ಚಿದಾನಂದ ಸ್ವರೂಪ ಮುಕ್ತಿಯನ್ನು ಹೊಂದಿದ ಮೇಲೆ ಜನ್ಮ ಮರಣ ರೂಪ ಸಂಸಾರದ ಭಯ ಅವಾಗ ಇರಬಾರ್ದು. ಭಯ ಅಂಜಿಕೆ ಐತಿ ಅಂದ್ರೆ ಅವ ಮುಕ್ತ ಹೆಂಗ? ಮರಣಕ್ಕೆ ಅಂಜತಾನಂದ್ರ ಅವ ಮುಕ್ತ ಹೆಂಗ? ಅವ ಮುಕ್ತ ಆಗ್ಲಕ್ ಬರಂಗಿಲ್ಲ. ಆದ್ದರಿಂದ ಮತ್ತು ಆದರೂ ಹಿಂಗಿರೋದು, ಹಿಂಗೂ ಒಂದು ಮುಕ್ತಿ ಐತಿ ಅಂದ್ರೆ ಏನಪ್ಪ ಇದೊಂದು ಹೊಸದ ಕೇಳಿದ್ವಿ ನಾವು ಸುದ್ದಿ. ಅದಿಲ್ಲ, ನಾವು ಅರಿಯವು, ಇದು ನಮಗೆ ಗೊತ್ತಿಲ್ಲ ಅಂತಂದ್ರೆ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯುಳ್ಳವರಾದ್ರೇ ಮುಕ್ತಿ ಅಂತ ಹೇಳಲ್ಪಡ್ತದೆ, ಜೀವನ್ ಮುಕ್ತಿ. ಅದಲ್ಲದೆ ಸುಮ್ಮನೆ ನಮಗೆ ಮುಕ್ತಿ ಆಗೈತೆ ಅಂತ ಅಭಿಮಾನಿಸುವುದು ಭ್ರಾಂತಿ. ಇದು ತಿಳಿತಾನೆ. ಅದಕ್ಕೆ ಸರ್ಪಭೂಷಣರು ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದೆ ಮಾಯಾಮೋಹಿಗೆ ಮುಕ್ತಿ ಎಂದೆಂದು ಅಹುದೇ. ಬರೇ ಬಾಯಿಲೆ ಬ್ರಹ್ಮ ಹೇಳ್ತಾನ. ಬಾಯ ಬ್ರಹ್ಮವ ನುಡಿದು, ಬಾಯಿ ಮಾತ್ನ್ಯಾಗ ಬ್ರಹ್ಮ ಅದು ಎಲ್ಲ. ಅನುಭವ ಲೇದು, ಅನುಭವ ಏನೂ ಇಲ್ಲ. ಇಂಥ ಮಾಯಾಮೋಹಿಗೆ, ಆ ಮಾಯಾಕರ ಮೋಹಗೊಂಡುತ್ತಾನ. ಇವಾಗ ಮೋಕ್ಷ ಎಂದೆಂದಿಗೆ ಹೌದೇ ಎಂದ್ರಾಕತೆ.
ಅದಕ್ಕೆ ಅಲ್ಲಿ ಉದಾಹರಣೆ ರಗಡು ಕೊಟ್ಟಾರ. ಒಂದ ಉದಾಹರಣೆ ಹೇಳ್ತಿದ್ದಿ ಟೈಮ್. ಕೊರಳುದ್ದೆ ನೆಲದಿ ಹೂಳಿಸಿಕೊಂಡು ಗಗನದ ಪರ್ಯಂತ ಹಾರುತಿಹನಂತೆ. ಅವನ್ನ ಊರೆಲ್ಲ ಕೂಡಿ ಹುಗಿರ್ಲ ಇವನ್ನ ಹೇಳಿ ತೆಗೆದು ಕುತ್ತಿಗೆ ಮಠ ಹುಗುದಾರತ್ತ ಅವನು. ಈ ಕುತ್ತಿಗೆ ಅಟ್ಟ ಮೇಲೆ ಬಿಟ್ಟಾರ ಅವನ್ನ. ಮಂದಿ ಎಲ್ಲ ಬಂದು ನೋಡ್ಲಕ್ಕದೈತಿ. ನೋಡಿ ಇವನ್ ಗತಿ ಹೆಂಗ್ ಮಾಡಿತ್ತು ಊರೆಲ್ಲ ಮಂದಿ ಕೂಡಿ. ಅವ ಏನತ್ತಿದ್ದತ್ ಮಂದಿಗೆ, ಏ ನೋಡ್ರಿ ಈಗ ನಾ ಆಕಾಶದಾಗ ಹಾರ್ಯಾಡಕತ್ತೇರಿ ಹತ್ತಿದ್ದತ್ತ. ಈ ಮಾತು ಹಿಂಗಾಕತ್ತೆ, ಇವನ್ ಮಾತು ಹಿಂಗಾಕತ್ತೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ ಮಹಾದೇವಿ. ಓಂ ಶರಣಾವತು ಶರಣೋ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಮಹೇ.